Please turn your Bible one more time to Ephesians 2nd chapter verse 8. ನಿಮ್ಮ ಸತ್ಯವೇದವನ್ನು ದಯವಿಟ್ಟು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನಕ್ಕೆ ತಿರುಗಿಸ್ರಿ. For by grace are you saved through faith, and that not of yourself, it is a gift of God. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. Hallelujah. Hallelujah. Say in English, by grace, I am saved through faith. ಎಲ್ಲರೂ ನನ್ನೊಟ್ಟಿಗೆ ಹೇಳ್ರಿ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ನಾನು ರಕ್ಷಣೆ ಹೊಂದಿದ್ದೇನೆ. So grace provided salvation. ಅಂದರೆ ಕೃಪೆಯು ನಮಗೆ ರಕ್ಷಣೆಯನ್ನು ಕೊಟ್ಟಿತು. By faith we have taken it. ನಂಬಿಕೆಯ ಮೂಲಕ ಅದನ್ನು ನಾವು ತೆಗೆದುಕೊಂಡಿದ್ದೇವೆ. Every blessing in our life we should understand and know what the grace has provided it, that by faith we can take. ಪ್ರತಿಯೊಂದೊಂದು ಆಶೀರ್ವಾದ ಯಾವುದು ನಮ್ಮ ಜೀವಿತದಲ್ಲಿ ಇದೆಯೋ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕೇನೆಂದರೆ ಕೃಪೆ ಮೂಲಕ ಅದು ಆಗಲೇ ಕೊಡಲ್ಪಟ್ಟಿದೆ ಮತ್ತು ನಂಬಿಕೆಯಿಂದ ಅದನ್ನು ನಾವು ತೆಗೆದುಕೊಳ್ಬೇಕು. I shared with you a very important subject about holiness. ಅದಕ್ಕೆ ಬಹಳ ಮುಖ್ಯವಾಗಿರುವಂಥ ವಿಷಯ ಪವಿತ್ರತೆ ಬಗ್ಗೆ ನಾನು ಕಳಿಸ್ಕೊಟ್ಟೆ. God wants His church to be holy. ಯಾಕಂದರೆ ದೇವರು ತನ್ನ ಸಭೆ ಪರಿಶುದ್ಧವಾಗಿರ್ಬೇಕಂತ ಬಯಸ್ತಾನೆ. The world is not looking any man to live a holy life. ನೋಡ್ರಿ, ಲೋಕ ಬೇರೆ ಯಾವುದೇ ವ್ಯಕ್ತಿ ಪರಿಶುದ್ಧನಾಗಿ ಜೀವಿಸಬೇಕಂತ ಅಪೇಕ್ಷೆ ಮಾಡ್ತಾ ಇಲ್ಲ. they are looking at you and me, how we should live a holy life. ಅವ್ರು ನೋಡ್ತಾ ಇದ್ದಾರೆ ಅಂತಂದ್ರೆ ನನಗೂ ನಿಮಗೆ ನಿಮ್ಮ ಜೀವಿತವನ್ನೇ ನೋಡ್ತಾ ಇದ್ದಾರಾ, ಅವರು ನಾವು ಪರಿಶುದ್ಧರಾಗಿ ಜೀವಿಸಬೇಕಂತ ಅಪೇಕ್ಷೆ ಪಡ್ತಾ ಇದ್ದಾರೆ. We should overcome temptation, we should overcome sin, we should have a victory over sin. ನಾವು ಶೋಧನೆಯನ್ನು ನಾವು ಜಯಿಸಬೇಕು ಮತ್ತು ಪಾಪದ ಮೇಲೆ ನಾವು ಜಯ ಹೊಂದಬೇಕು. You try every method, you will fail. ನಾವು ಯಾವುದೇ ಬೇರೆ ಬೇರೆ ರೀತಿಯಿಂದ ನಾವು ಜಯಿಸಲಿಕ್ಕೆ ಪ್ರಯತ್ನ ಪಟ್ಟರೆ ನಾವು ಅಲ್ಲಿ ಸೋತು ಹೋಗ್ಬಿಡ್ತೀವಿ. But if you believe what grace has provided, you will have a success. ಆದರೆ ಯಾವಾಗ ನೀವು ನಂಬ್ತೀರೋ ಕೃಪೆ ನಮಗೆ ಏನು ಕೊಟ್ಟಿದೆ ಅಂತ, ಆವಾಗ ಖಂಡಿತವಾಗಿ ನಿಮಗೆ ಯಶಸ್ಸಿರ್ತದೆ. What grace has provided for you to overcome temptation, to live a holy life. ಕೃಪೆಯು ನಿಮಗೆ ನಿಮ್ಮ ಶೋಧನೆಯ ಮೇಲೆ ಜಯಿಸಿ ಪರಿಶುದ್ಧ ಜೀವಿತ ಜೀವಿಸುವುದಕ್ಕಾಗಿ ಏನು ಕೊಟ್ಟಿದೆ. Hallelujah. I heard people told me, you have to die, you have to crucify yourself. ಕೆಲವು ಜನರನ್ನು ನಾನು ಹೇಳೋದು ಕೇಳಿಸ್ಕೊಂಡಿದ್ದೆ ಏನಂದರೆ, ನೀವು ಸಾಯಬೇಕು, ನಿಮ್ಮನ್ನು ನೀವು ಕ್ರೂಜಿಗೆ ಹಾಕ್ಕೊಳ್ಬೇಕು. A man dying for the desires is very difficult. The lust of the flesh is very impossible it is. ನೋಡ್ರಿ, ಒಬ್ಬ ಮನುಷ್ಯ ತನ್ನ ಶರೀರದ ಆಸೆ ದುರಾಸೆಗಳಿಗಾಗಿ ಸಾಯುವಂಥದ್ದು ಬಹಳ ಕಷ್ಟ, ಇಂಪಾಸಿಬಲ್, ಅದು ಅಸಾಧ್ಯವಾದಂಥದ್ದು. That is why Jesus died on the cross. ಅದಕ್ಕಾಗಿ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಸತ್ತನು. And our old man is crucified on the cross. ನಮ್ಮ ಹಳೆ ಮನುಷ್ಯನು ಶಿಲುಬೆ ಮೇಲೆ ಕ್ರೂಜಿಗೆ ಹಾಕಲ್ಪಟ್ಟಿದ್ದಾನೆ. So Bible says our sin nature is dead. ಅದಕ್ಕೆ ಸತ್ಯವೇದ ಹೇಳ್ತಿದ್ದೇನೆಂದ್ರೆ ನಮ್ಮ ಪಾಪದ ಸ್ವಭಾವ ಸತ್ತೋಗಿದೆ. Our old man is dead. ನಮ್ಮ ಹಳೆ ಮನುಷ್ಯನು ಸತ್ತು ಹೋಗಿದ್ದಾನೆ. My old man is dead. ಎಲ್ಲಿ ಹೇಳ್ರಿ, ನನ್ನ ಹಳೆ ಮನುಷ್ಯನು ಸತ್ತು ಹೋಗಿದ್ದಾನೆ. My sin nature has gone. ನನ್ನ ಪಾಪದ ಸ್ವಭಾವವು ಹೋಗಿದೆ. He has done it on the cross. ಅದು ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಮಾಡಿದ್ದಾನೆ. You have not, I have not done. ನಾನಾಗ್ಲಿ ನೀವಾಗ್ಲಿ ಏನು ಮಾಡಿಲ್ಲ. We believe our sin nature is gone. ನಾವು ನಂಬ್ತೇವೆ ನಮ್ಮ ಪಾಪದ ಸ್ವಭಾವ ಹೋಗಿದೆ. And Paul says, think that you are dead to sin. ಅದಕ್ಕೆ ಪೌಲನ್ ಹೇಳ್ತಾನೆ, ನೀವು ಪಾಪಕ್ಕೆ ಸತ್ತಿದ್ದೀರಂತ ಯೋಚಿಸ್ರಿ. So every time when temptation comes, I think myself, I am like a dead body for the temptation. ಅದಕ್ಕೆ ಯಾವಾಗ ಶೋಧನೆ ಬರ್ತದೋ ನಾನು ಅನ್ಕೊಳ್ತೇನೆ, ಆ ಶೋಧನೆಗೆ ಆ ಪಾಪದ ಮುಂದೆ ನಾನು ಸತ್ತಂತ ಒಂದು ಶವವಾಗಿದ್ದೇನೆ. So he who is dead is free from sin. ಯಾರು ಅಲ್ಲಿ ಪಾಪಕ್ಕೆ ಯಾರು ಸತ್ತಿದ್ದಾನೋ ಪಾಪಕ್ಕೆ ಕೂಡ ಆತನು ಸತ್ತಿದ್ದಾನೆ. We have to think about it again and again. Daily we have to remind ourselves. ಈ ರೀತಿಯಾಗಿ ನಾವು ಮತ್ತೆ ಯೋಚನೆ ಮಾಡಿ ನಮ್ಮನ್ನು ನಾವು ನೆನಪಿಸ್ಕೊಳ್ಬೇಕು. Every time when temptation comes, you will have a success. You will resist the devil. He will flee from you. ಆಗ ಏನಾಗ್ತದೆ ಅಂತಂದ್ರೆ, ಯಾವಾಗ ನಿಮಗೆ ಶೋಧನೆಗಳು ಬರ್ತದೋ ಆವಾಗ ನೀವು ಆ ಶೋಧನೆಗಳನ್ನು ಎದುರಿಸಿ ಸೈತಾನ್ ಮೇಲೆ ನೀವು ಜಯ ಹೊಂದ್ತೀರಾ. Second, now we are seeing how grace provides prosperity for us. ಎರಡನೇದಾಗಿ ನಾವು ಕಲ್ಕೊಳ್ತಾ ಇರುವಂಥದ್ದು ಏನಂತಂದರೆ,
ಹೇಗೆ ಕೃಪೆ ಮೂಲಕ ನಮಗೆ ಅಭಿವೃದ್ಧಿ ನಾವು ಹೊಂದ್ಕೊಳ್ತೀವಿ. Hallelujah. Hallelujah. This is very important. ಇದು ಕೂಡ ಬಹಳ ಮುಖ್ಯ. We have to give tithes and offerings. ನಾವು ದಶಾಂಶ ಕಾಣಿಕೆ ಕೊಡಬೇಕು. But we made it a rule, unless you give tithe, God will not bless. Otherwise curse will come upon you. ನಾವು ಕಡ್ಡಾಯವಾಗಿ ಮಾಡಿದ್ದೇವೆ ಏನಂತಂದ್ರೆ ಎಲ್ಲಿವರೆಗೂ ನಾವು ದಶಾಂಶ ಕಾಣಿಕೆ ಕೊಡಲ್ವೋ ಅಲ್ಲಿವರೆಗೂ ದೇವರು ನಮ್ಗೆ ಆಶೀರ್ವಾದ ಮಾಡಲ್ಲ, ಇಲ್ಲಾಂದ್ರೆ ಶಾಪ ಬರ್ತದೆ ಅಂತ. So any time we fall sick, we remember ನಾನು ಕೊಟ್ಟಿಲ್ಲ ಅದಕ್ಕೆ ಆಯಿತು ನೋಡು. We come to conclusion. ಅದಕ್ಕೆ ನಾವು ಯಾವಾಗಾದ್ರೂ ರೋಗದಲ್ಲಿ ಬಿದ್ದರೆ ನಾವಂತೀವಿ ಅದೇ ದಶಾಂಶನ ಕೊಟ್ಟಿಲ್ಲ ಅದಕ್ಕೆ ಬಂದಿದೆ. God is deciding, waiting whether you will give or not. Okay, don't give, take the curse. ಹಿಂಗೆ ಅನಿಸ್ತದೆ ಅಂತಂದ್ರೆ ದೇವರಲ್ಲಿ ಕಾಯ್ತಾ ಇದ್ದಾನೆ, ಇವ್ರು ದಶಾಂಶ ಕೊಟ್ಟಿಲ್ಲ, ಓಕೆ ಶಾಪ ತಗೋ. ಓಕೆ he gave, okay let him prosper. ಅವ್ರು ದಶಾಂಶ ಕೊಟ್ಟಿದ್ದಾರೆ, ಅದಕ್ಕೆ ಅವ್ರ ಅಭಿವೃದ್ಧಿ ಆಗಲಿ. As if we are going to initiate our prosperity. ಇದರಿಂದ ಏನು ಅರ್ಥ ಅನಿಸ್ತದೆ ಅಂತಂದ್ರೆ ನಾವು ನಮ್ಮ ಅಭಿವೃದ್ಧಿಯನ್ನು ಅಲ್ಲಿ ನಿರ್ಧಾರ ಮಾಡ್ತೀವಿ ಅಂತ. I gave one illustration about pump, we remember the hand pump. ನಾನು ಅಲ್ಲಿ ಹ್ಯಾಂಡ್ ಪಂಪಿನ ಬಗ್ಗೆ ಉದಾಹರಣೆ ಕೊಟ್ಟಿದ್ದೆ. Let me talk about hand pump again. If you pump, the water comes out. ಈಗ ಹ್ಯಾಂಡ್ ಪಂಪ್ ನಾನು ಪಂಪ್ ಮಾಡಿದ್ರೆ ಅಲ್ಲಿ ನೀರು ಬರ್ತದಲ್ಲ. Why water comes out? ಅಲ್ಲಿ ಯಾಕೆ ನೀರು ಬರ್ತದೆ? ಹ್ಯಾಂಡ್ ಪಂಪ್ ಬೋರ್ವೆಲ್ ಹೊಡೆದ್ರೆ ಅದ್ರೊಳಗಿಂದ ನೀರು ಬರ್ತದಲ್ಲ, ಯಾಕೆ ನೀರು ಬರ್ತದೆ? Why water comes out? ಯಾಕೆ ನೀರು ಬರ್ತದೆ? ಪಂಪ್ ಮಾಡಿದದಕ್ಕೆ ನೀರು ಬರ್ತದ? ನೀರಾದ ಅಂತ ನೀರು ಬರ್ತದ? Hello, tell me who is the reason for who is the provider? ಈಗ ನೀವು ಹೇಳ್ರಿ, ಯಾರು ನಮಗೆ ನೀರು ಕೊಡುವರು? Because are you the provider or the God who put the water under the ground is a provider? ನೀವಲ್ಲಿ ನೀರು ಕೊಡ್ತಾ ಇದ್ದೀರಾ ಅಥವಾ ಯಾವ ದೇವರು ಭೂಮಿಯಲ್ಲಿ ನೀರು ಹಾಕಿದ್ದಾನ ಆತನ ನಮಗೆ ಒದಗಿಸುವಾತನ? Hello, you put the borewell on, you get water. So why the water came? Because you put the borewell on, because water is there. ಅಲ್ಲಿ ನೀವು ಬೋರ್ವೆಲ್ ಬಟನ್ ಆನ್ ಮಾಡಿದರೆ ಅಲ್ಲಿ ನೀರು ಬರ್ತದೆ. ಯಾಕೆ ನೀರು ಬರ್ತದೆ? ನೀವು ಬಟನ್ ಹಾಕಿರಿ ಅದಕ್ಕೆ ನೀರು ಬರ್ತದ ಅಥವಾ ನೀರಿದೆ ಅದಕ್ಕೆ ನೀರು ಬರ್ತದ? If there is no water, you put the button on, you pump, water will not come. ಈಗ ಅಲ್ಲಿ ನೀರೇ ಇಲ್ಲ ಮಾಡ್ರಿ, ಪಂಪ್ ಮಾಡ್ರಿ, ನೀರೇ ಬರಲ್ಲ. See, God has provided. ದೇವರು ಆಗಲೇ ಎಲ್ಲ ವಿಷಯಗಳನ್ನು ಕೊಟ್ಟಿದ್ದಾನೆ. God has provided for us everything. ದೇವರು ನಮಗಾಗಿ ಎಲ್ಲವನ್ನು ಕೊಟ್ಟಿದ್ದಾನೆ. You may not see it. ನಾವು ಅದು ಕಣ್ಣಿನ ನೋಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. Sense it. ಅದು ನಾವು ಮುಟ್ಟಿ ನೋಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. The good news is God has already blessed you with all the blessings. ಆದರೆ ಒಂದು ಶುಭ ಸಂದೇಶ ಏನಂದ್ರೆ ದೇವರು ಆಗಲೇ ನಿಮಗೆ ಎಲ್ಲ ಆಶೀರ್ವಾದಗಳಿಂದ ಆಗಲೇ ಆಶೀರ್ವಾದ ಮಾಡಿದ್ದಾನೆ. My Father has already blessed me with all the blessings in Christ Jesus. ಎಲ್ಲರೂ ನನ್ನೊಟ್ಟಿಗೆ ನನ್ನ ತಂದೆಯು ನನ್ನನ್ನು ಎಲ್ಲ ಆಶೀರ್ವಾದಗಳಿಂದ ಕ್ರಿಸ್ತೇಸುವಿನಲ್ಲಿ ಆಶೀರ್ವದಿಸಿದ್ದಾನೆ. Has made you rich. ಆ ಆಶೀರ್ವಾದವು ನಿಮಗೆ ಶ್ರೀಮಂತರಾಗಿ ಮಾಡಿದೆ. It's not going to make you rich, that's made you rich. ಅದು ನಿಮಗೆ ಶ್ರೀಮಂತರಾಗಿ ಮಾಡಲಿಕ್ಕೆ ಹೋಗಲ್ಲ, ಆಲ್ರೆಡಿ ನಿಮಗೆ ಶ್ರೀಮಂತರಾಗಿ ಮಾಡಿಸಿದೆ. You are not a poor man, you are not a middle class, you are not you are not a BPL card holder. ನೀವು ಅಲ್ಲಿ ಬಡ ಮನುಷ್ಯರಲ್ಲ, ನೀವು BPL ಕಾರ್ಡ್ ಇರುವಂತವರಲ್ಲ, ಆಮೇಲೆ ನೀವು ಮಿಡಲ್ ಕ್ಲಾಸ್ ವ್ಯಕ್ತಿ ಕೂಡ ಅಲ್ಲ. You are a rich man. ನೀವು ಶ್ರೀಮಂತರು. Why? ಯಾಕೆ? So much water is there. ಯಾಕಂದ್ರೆ ಎಷ್ಟೊಂದು ನೀರಿದೆ ಅಲ್ಲ. All you do is just pump it. ನೀವೇನ್ ಮಾಡ್ಬೇಕಂತಂದ್ರೆ ನೀರ್ ಬೇಕಾದಾಗ ಅಲ್ಲಿ ಪಂಪ್ ಮಾಡಬೇಕು. Tithe and giving is like action of faith. It's like pumping. You just use your faith. It comes in your life. ಈಗ ದಶಾಂಶ ಕಾಣಿಕೆ ಏನು ಕೊಡ್ತಾ ಇದೀವಲ್ಲ, ಅದು ನಾವು ನಂಬ್ತಾ ಇರುವಂಥದ್ದನ್ನು ಕಾರ್ಯದಲ್ಲಿ ತರುವಂತ ಒಂದು ಕಾರ್ಯವಾಗಿದೆ. ನಾವು ನಂಬ್ತಾ ಇದ್ದೀವಿ, ಅದಕ್ಕೆ ಅದು ಹೊರಗಡೆ ಬರ್ತದೆ. ನೋಡ್ರಿ, ಆಶೀರ್ವಾದ ಅಂತಂದಾಗ ನಾವು ಅರ್ಥ ಮಾಡಿಕೊಳ್ಬೇಕು, ದೇವರು ನಮ್ಮನ್ನು ಹೇಗೆ ಆಶೀರ್ವಾದ ಮಾಡ್ತಾನೆ. ಇನ್ನೊಂದ್ಸತಿ ನಾವು ಜ್ಞಾನೋಕ್ತಿ 3ನೇ ಅಧ್ಯಾಯ ಓದೋಣ. 9 ಮತ್ತು 10ನೇ ವಚನ. ಜ್ಞಾನೋಕ್ತಿ 3, 9, 10. ಜ್ಞಾನೋಕ್ತಿ 3ನೇ ಅಧ್ಯಾಯ
9 ಮತ್ತು 10ನೇ ವಚನ. ಜ್ಞಾನೋಕ್ತಿ 3ನೇ ಅಧ್ಯಾಯ 9 ಮತ್ತು 10ನೇ ವಚನ. Honor the Lord with the substance and with the first fruits of thy increase. So shall thy barns be filled with plenty, and thy presses shall burst out with new wine. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ತೊಟ್ಟೆಗಳಲ್ಲಿ ದ್ರಾಕ್ಷರಸವು ತುಂಬಿ ತುಳುಕುವುದು. God wants every life to be like this. Verse 10 is your lifestyle. ನೋಡಿ, ದೇವ್ರು ಏನು ಬಯಸೋಣ ಅಂತಂದರೆ 10ನೇ ವಚನ ಹೇಗಿದೆಯಲ್ಲ ಹಾಗೆ ನಿಮ್ಮೆಲ್ಲರ ಜೀವಿತ ಶೈಲಿ ಈ ಥರ ಇರಬೇಕಂತ ದೇವ್ರು ಬಯಸ್ತಾರೆ. Proverbs 3:10 is my lifestyle. ಜ್ಞಾನೋಕ್ತಿ 3:10ನೇ ವಚನ ನನ್ನ ಜೀವಿತದ ಲೈಫ್ ಸ್ಟೈಲ್. Always plenty. ಯಾವಾಗಲೂ ಹೆಚ್ಚಾಗಿರುವುದು, always overflowing, ಯಾವಾಗಲೂ ತುಂಬಿ ತುಳುಕುವಂಥದ್ದು. Hallelujah. Hallelujah. This talks about material, things. ನಮಗೆ ಸಾಮಾನುಗಳು, ವಸ್ತುಗಳ ಬಗ್ಗೆ ಈ ವಿಷಯ ಇದು ಈ ವಾಕ್ಯ ಮಾತಾಡ್ತದೆ. The blessing of the Lord is always abundance. ನೋಡಿ, ದೇವರ ಆಶೀರ್ವಾದ ಯಾವಾಗಲೂ ಹೆಚ್ಚಾಗಿರ್ತದೆ. Last week I taught in detail. It's available for YouTube. Again you can listen. ಹೋದ ವಾರ ನಾನು ಬಹಳಷ್ಟು ವಿವರವಾಗಿ ನಾನು ವಿವರಿಸಿದ್ದೆ. ಇನ್ನು ಅದೆಲ್ಲ ಯೂಟ್ಯೂಬ್ನಲ್ಲಿದೆ, ನೀವು ಬೇಕಂತ ಕೇಳಿಸ್ಕೊಬೋದು. God gives us something, always it is more. ನೋಡ್ರಿ, ಯಾವಾಗ ದೇವ್ರು ನಮ್ಗೆ ಏನಾದ್ರು ಕೊಡ್ತಾನೋ ಅದು ಯಾವಾಗಲೂ ಹೆಚ್ಚಾಗಿರ್ತದೆ. He is God of plenty. ಯಾಕಂದ್ರೆ ದೇವರು ಹೆಚ್ಚಾಗಿ ಕೊಡುವ ಆತನಾಗಿದ್ದಾನೆ. He is God of abundance. ಆತನು ನಮಗೆ ಸಮೃದ್ಧಿಯಾದಂಥ ದೇವರಾಗಿದ್ದಾನೆ. But our mind thinks God will work like us. ನಮ್ಮ ಮನಸ್ಸು ಏನಂತ ಯೋಚನೆ ಮಾಡ್ತದೆ ಅಂತಂದ್ರೆ ದೇವರು ಕೂಡ ನಮ್ಮ ಹಾಗೇನೆ ಕೆಲಸ ಮಾಡ್ತಾನೆ. We are so stingy, we think God also is stingy. ನಾವು ಇಷ್ಟು ಜಿಪುಣರಾಗಿದ್ದೀವಿ ಅಂದ್ರೆ ನಾವು ಅನ್ಕೊಳ್ತೀವಿ ದೇವ್ರನ್ನು ಜಿಪುಣರಿದ್ದಾನೆ. Sometimes you think, God is like a father. ನಾವು ಒಮ್ಮೆ ಅನ್ಕೊಳ್ತೀವಿ ದೇವ್ರು ಕೂಡ ನಮ್ಮ ತಂದೆ ಇದ್ದಂಗೆ. In those days, if I have to go to excursion 10 times, I have to get my father. ಆಗಿನ ಕಾಲದಾಗ ಈಗ ಏನಾದ್ರು ಸ್ಕೂಲ್ ಪಿಕ್ನಿಕ್ ಆಗಲಿ, ಸ್ಕೂಲ್ ಟೂರ್ಗೆ ಹೋಗ್ಬೇಕಂತಂದ್ರೆ ನಮ್ಮ ತಂದೆ ಹತ್ರ ಒಂದು 3 ಸತಿ ಕೇಳಬೇಕಾಗ್ತಿತ್ತು. Give and he'll give something. ಕೊಡು 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 ಅಂತಂದ್ರೆ ಅವಾಗ ಏನೋ ಕೊಟ್ಬಿಡ್ತೀವಿ. So we think God also like this. When he say give, something he'll give. ನಾವು ಅನ್ಕೊಳ್ತೀವಿ ದೇವ್ರು ಕೂಡ ಹಾಗೇನೆ ಕೊಡು 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 ಅಂತ ಒಂದು 3 ಸತಿ ಕೇಳಿದಾಗ ಏನಾದ್ರು ಕೊಟ್ಬಿಡ್ತಾರೆ. My brother is very smart. ಅಲ್ಲಿ ನೋಡ್ಬೇಕಂತಂದ್ರೆ ನಮ್ಮ ಅಣ್ಣ ಕೂಡ ಅವ್ರು ಬಹಳ ಚುರುಕಾಗಿದ್ರು. In those days we need only 25 rupees for a picnic, only that much, 20 rupees, 25 rupees. ಆಗಿನ ಕಾಲದಾಗ ಒಂದು ಪಿಕ್ನಿಕ್ ಹೋಗ್ಬೇಕಾದ್ರೆ 25 ರೂಪಾಯಿ ಅಷ್ಟೇ ಬೇಕಾಗಿತ್ತು. This fellow last 30 rupees. ಆದ್ರೆ ಈ ನಮ್ಮ ಅಣ್ಣ ಏನಾದ್ರು 50 ರೂಪಾಯಿ ಕೇಳ್ತಾ ಇದ್ನು. Why if you ask 50 only you give 30, 40. So that I need extra money for our pocket expenses. ನಾನು ಅಣ್ಣ ಕೇಳ್ತಾ ಇದ್ದೆ, ಯಾಕೆ ನೀನು 50 ರೂಪಾಯಿ ಕೇಳಿದೆ ಅಂತಂತಂದ್ರೆ ಅವಾಗ ನಮ್ಮ ಅಣ್ಣ ಹೇಳ್ತಿದ್ರು ಇಲ್ಲ 50 ಕೇಳಿದ್ರೆ ಅಟ್ಲೀಸ್ಟ್ 30-40 ಆದ್ರೂ ಕೊಡ್ತಾರೆ ಅಂತ. If you give 25 rupees, go and he said, what about our pocket money? We need money, no? ಈಗ 25 ಕೊಟ್ರ ಅಂತ ಕೇಳಿದ್ವಿ, 25 ಕೊಟ್ರ ಅಂತಂದ್ರೆ ಅದು ಏನು ಉಪಯೋಗ ಆಗ್ತದೆ? ಆದ್ರಿಂದ ನಮ್ಮ ಪಾಕೆಟ್ ಮನಿನೂ ಬೇಕಲ್ಲ. ನಮ್ಮ ಮನೆಯಲ್ಲಿ ಕೂಡ ನೋಡ್ರಿ ಬೇರೆ ಏನಾದ್ರು ಕೊಂಡ್ಕೊಂಡು ತಿನ್ಲಿಕ್ಕೆ ಕೂಡ ಅವ್ರು ನಮಗೆ ಪ್ರೋತ್ಸಾಹ ಮಾಡ್ತಿರ್ಲಿಲ್ಲ. ಅವ್ರು ಹೇಳ್ತಿದ್ರು ನಿಮ್ಗೆ ಊಟ ಬೇಕಾ, ನಾವು ಊಟನೇ ನಿಮ್ಗೆ ಡಬ್ಬ ಕಟ್ತೀವಿ. ನಿಮ್ಗೆ ಏನಾದ್ರು ಸ್ನಾಕ್ಸ್ ಏನಾದ್ರು ಬೇಕಂದ್ರೆ ಮನೇಲೆ ಮುರುಕು ಮಾಡಿ ಕೊಡ್ತೀವಿ, ನೀವು ಅಲ್ಲಿ ತಿನ್ನು. Getting 5 paise, 10 paise is difficult for us. 5 ರೂಪಾಯಿ 10 ರೂಪಾಯಿ ಸಿಗೋಂಥದ್ದೇ ಭಾಳ ದೊಡ್ಡದಾಗ್ತದೆ. God also is like that. If you ask more, He'll give less. ನಾವು ಕೂಡ ದೇವ್ರನ್ನು ಹಾಗೇನೆ ಅಂತ ತಿಳ್ಕೊಂಡು ನಾವು ಏನಂತಾರೆ ಜಾಸ್ತಿ ಕೇಳಿದ್ರೆ ಕಮ್ಮಿ ಕೊಡ್ತಾನಂತ ನಾವು ಅನ್ಕೊಳ್ತೀವಿ. Always He gives more. ಯಾವಾಗಲೂ ದೇವರು ಹೆಚ್ಚಾಗಿ ಕೊಡ್ತಾನೆ. The reason He gives more is He wants to, that is a honor for Him. ಯಾಕೆ ದೇವರು ಹೆಚ್ಚಾಗಿ ಕೊಡ್ತಾನಂದ್ರೆ ಹಾಗೆ ಹೆಚ್ಚಾಗಿ ಕೊಡೋದ್ರಿಂದ ಆತನಿಗೆ ಗೌರವ ಸಿಗ್ತದೆ. And for that to enjoy His abundance, we have to honor Him. ಆ ಒಂದು ದೇವರ ಅಭಿವೃದ್ಧಿ ಹೆಚ್ಚಳ ಅದು ನಾವು ಆನಂದ ಪಡ್ಬೇಕಂತಂದ್ರೆ ನಾವು ಅಲ್ಲಿ ಕೊಡಬೇಕು. These Pharisees, they were honoring God with tithes. ನೋಡ್ರಿ, ಈ ಫರಿಸಾಯರು ಅವ್ರ ದೇವರನ್ನು ದಶಾಂಶದಿಂದ ಗೌರವಿಸ್ತಿದ್ರು. They were honoring God with honoring God. They were doing so many things, practicing 10 commandments. ಅವ್ರ ದೇವರನ್ನು ಗೌರವಿಸ್ತಿದ್ರು, ದಶಾಜ್ಞೆಗಳನ್ನು ಪಾಲಿಸ್ತಾ ಇದ್ರು. But they are not honoring their parents.
ಆದರೆ ಅವರು ತಮ್ಮ ತಂದೆ ತಾಯಿಗಳಿಗೆ ಗೌರವ ಕೊಡ್ತಿರ್ಲಿಲ್ಲ. Means, okay, my question, what is convey honor? ಈಗ ನೀವು ಹೇಳಿ ಗೌರವ ಮಾಡೋದಂದ್ರೆ ಅರ್ಥ ಏನು? ಗೌರವಿಸುವುದಂದ್ರೆ ಏನರ್ಥ? Hello? What is honor? ಗೌರವಿಸುವುದು ಅಂದ್ರೆ Putting garland, shawl, bowing like this and touching feet, that is not honor. ನೋಡ್ರಿ, ಗೌರವ ಕೊಡೋದು ಅಂದ್ರೆ ಶಾಲ್ ಹಾಕದೆ, ಗಾರ್ಲ್ಯಾಂಡ್ ಹಾಕದೆ, ಅವ್ರ ಮುಂದೆ ತಲೆ ಬಗ್ಸಿದೆ, ಅಲ್ಲಿ ಕಾಲ್ ಮುಟ್ಟಿದೆ, ಇದೆಲ್ಲ ಅಲ್ಲ You ಗೌರವ can ಮಾಡೋದು. fall at their feet 10 times. ಅವ್ರ ಕಾಲಿಗೆ 10 ಸತಿ ಬಿಡ್ಬೋದು But ನೀವು. if you don't give them food, what is the use? ಈಗ ಆ ತಂದೆ ತಾಯಿಗಳಿಗೆ 10 ಸತಿ ನಿನ್ ಕಾಲ್ ಬಿಟ್ಟು ಅವ್ರು ಊಟ ಕೊಡ್ಲಿಲ್ಲ ಅಂದ್ರೆ ಏನು ಉಪಯೋಗ? These parents are doing, they are not giving them food, they are not taking care of the people, parents. ಈ ಫರಿಸಾಯರು ಆ ಥರನೇ ಮಾಡ್ತಾ ಇದ್ರು. ಅವ್ರ ತಂದೆ ತಾಯಿಗಳಿಗೆ ನೋಡ್ಕೋತಾ ಇರಲಿಲ್ಲ, ಅವ್ರ ಊಟನೂ ಕೊಡ್ತಾ ಇರಲಿಲ್ಲ. You are very traditional, you are not right. ದೇವರು ಅವ್ರಿಗೆ ಹೇಳ್ತಾ ಇದ್ರು, ಇಲ್ಲ ನೀವು ಮಾಡೋದು ಸರಿಯಲ್ಲ, ನೀವೆಲ್ಲ ಸಾಂಪ್ರದಾಯಿಕವಾಗಿ ಮಾಡ್ತಾ ಇದ್ದೀವಿ. So God kept a principle. This is a spiritual principle. ಅದಕ್ಕೆ ದೇವರು ಒಂದು ಆತ್ಮಿಕ ನಿಯಮವನ್ನು ಇಟ್ಟನು. Honor the Lord with your substance. Very clear. Not with words, not saying hallelujah, praise the Lord, Devara Stotra. Honor the Lord with your substance. ಅದಕ್ಕೆ ದೇವರು ಹೇಳ್ತಾನೆ, ನಿಮ್ಮ ಆದಾಯದಿಂದ ನೀವು ಗಳಿಸುವಂತ ಹಣದಿಂದ ದೇವರನ್ನು ಗೌರವಿಸು. ಬರೇ ಬಾಯಿ ಮಾತಿನಿಂದ ಅಲ್ಲ, ಬಾಯಿಂದ ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್ ಅನ್ನೋದು ಅಲ್ಲ, ಆದರೆ ನಿಮ್ಮ ಆದಾಯದಿಂದ ದೇವರನ್ನು ಗೌರವಿಸು. I will honor the Lord with my substance. ಎಂದು ಹೇಳ್ರಿ, ನಾನು ನನ್ನ ದೇವರನ್ನು ನನ್ನ ಆದಾಯದಿಂದ ನನ್ನ ಹಣದಿಂದ ಗೌರವಿಸುತ್ತೇನೆ. Example, family illustration. ಉದಾಹರಣೆ ನೋಡಿ, You have 10,000 rupees in your hand. ಈಗ ನಿಮ್ಮ ಕೈಯಲ್ಲಿ 10,000 ರೂಪಾಯಿ ಇದೆ. Now you have to pay the rent. ಈಗ ನಿಮಗೆ ಅಲ್ಲಿ ಬಾಡಿಗೆ ಕಟ್ಟಬೇಕು. Rent, everything, you clear it, everything. At last, you have calculated how much is the tithe. ಈಗ ರೆಂಟ್ ಕಟ್ತೀರಿ, ಆಮೇಲೆ ಎಲೆಕ್ಟ್ರಿಸಿಟಿ ಬಿಲ್ ಕಟ್ತೀರಿ, ಎಲ್ಲ ಕಟ್ಟಿದ ಮೇಲೆ ಆಮೇಲೆ ನೀವು ದಶಾಂಶ ಎಷ್ಟು ಅಂತ ನೀವು ಲೆಕ್ಕ ಮಾಡ್ತೀರಿ. ಈ ತಿಂಗಳು ಸ್ವಲ್ಪ ಎಕ್ಸ್ಪೆನ್ಸಸ್ ಜಾಸ್ತಿ ಆಯಿತು, ನೆಕ್ಸ್ಟ್ ತಿಂಗಳು ಮಾಡೋಣ. ಇಸ್ ಇಟ್ ಹಾನರಿಂಗ್? ಈಗ ಈ ತಿಂಗಳು ಬಹಳ ಖರ್ಚಿದೆ, ಅದಕ್ಕೆ ಮುಂದಿನ ತಿಂಗಳು ನಾವು ದಶಾಂಶ ದೇವರಿಗೆ ಕೊಡೋಣ ಅಂತ ಅನ್ನುವಂಥದ್ದು ದೇವರಿಗೆ ಗೌರವಿಸಿದಾಗ ಇಲ್ಲಿ ವಾಕ್ಯದಲ್ಲಿ ಹೇಳ್ತಿದೆ, ದೇವರನ್ನು ಪ್ರಥಮ ಫಲದಿಂದ ಗೌರವಿಸು. ಅಂದ್ರೆ ಅರ್ಥ, ಪ್ರಥಮವಾಗಿ ಮೊದಲೇದಾಗಿ ದೇವರಿಗೆ ನಾವು ಗೌರವ ಕೊಡುವುದು. ನಮ್ಮ ಜೀವಿತದ ಪ್ರತಿಯೊಂದು ಭಾಗದಲ್ಲಿ ದೇವರೇ ಪ್ರಥಮ ಸ್ಥಳ ತಗೊಳ್ಬೇಕು. ಹಣದ ವಿಷಯ ಬಂದ್ರೂ ಅಲ್ಲಿ ದೇವರೇ ಮೊದಲಂತ ಇರಬೇಕು. ಫಸ್ಟ್ ಸೀಕ್ ದ ಕಿಂಗ್ಡಮ್ ಆಫ್ ಗಾಡ್. ವಾಕ್ಯ ಹೇಳ್ತದೆ, ಮೊದಲು ನೀನು ದೇವರ ರಾಜ್ಯಕ್ಕೆ ತಲುಪಪಡು. Hallelujah. Hallelujah. And his righteousness. ಮತ್ತು ಆತನ ನೀತಿವಂತಿಕೆ. Then all these things shall be added unto you. ಮುಂದೆ ಆಮೇಲೆ ಹೇಳ್ತದೆ, ಆವಾಗ ಎಲ್ಲಾ ವಿಷಯಗಳು ನಿಮ್ಮನ್ನು ಹಿಂಬಾಲಿಸ್ತವೆ. Even that scripture talks about material. ನೋಡ್ರಿ, ಆ ವಾಕ್ಯ ಕೂಡ ನಿಮ್ಮ ವಸ್ತುಗಳ ಬಗ್ಗೆ ಮಾತಾಡ್ತದೆ. Don't worry what to eat, what to wear and all those things. ಅಲ್ಲಿ ಆತನ ಹೇಳ್ತಾನೆ, ನೀವು ಏನು ಊಟ ಮಾಡಬೇಕು, ಏನು ಬಟ್ಟೆ ಹಾಕಬೇಕು, ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ನಿಮ್ಮ ಪರಲೋಕದಲ್ಲಿರುವಂತ ತಂದೆಗೆ ನಿಮಗೆ ಏನೆಲ್ಲ ಬೇಕಂತ ಗೊತ್ತಿದೆ. ನೀವು ಅಲ್ಲಿ ಹೊಲದಲ್ಲಿ ನೋಡ್ರಿ, ಎಲ್ಲಾ ಹೂಗಳು ಹೆಂಗ ದೇವರು ಅದನ್ನು ರೂಪಿಸಿದಾನೆ. ಹೇಗೆ ಅವರನ್ನು ದೇವರು ಬಟ್ಟೆ ಧರಿಸಿರುವಾಗ ಪರಲೋಕದ ತಂದೆ ನಿಮಗೂ ಬಟ್ಟೆ ಧರಿಸ್ತಾನೆ. ಅದಕ್ಕೆ ಹೇಳ್ತದೆ, ಮೊದಲು ನೀನು ದೇವರ ರಾಜ್ಯಕ್ಕಾಗಿ ಹುಡುಕು, ತವಕ ಪಡು. I just seen news. Then they showed me somebody who won the prize. Some reality show prize, a small child. ನ್ಯೂಸ್ ನೋಡ್ತಾ ಇರುವಾಗ ಅಲ್ಲಿ ತೋರಿಸ್ತಾ ಇದ್ರು ಏನಂತಂದ್ರೆ, ಒಬ್ಬ ಸಣ್ಣ ಹುಡುಗಿ ಅಲ್ಲಿ ಪ್ರೈಸ್ ತಗೊಳ್ತಾ ಇದ್ದಾಳೆ. Some lakhs of rupees. ಅಲ್ಲಿ ಲಕ್ಷಾಂತರ ಪೈಸಾ. They are asking what you will do with the money. ಈಗ ಆಕೆಗೆ ಕೇಳ್ತಾ ಇದ್ದಾರೆ, ಈ ಲಕ್ಷಾಂತರ ಪೈಸಾ ನಿನಗೆ ಪ್ರೈಸ್ ಆಗಿ ಸಿಕ್ಕದಲ್ಲ, ಇದು ತಗೊಂಡು ಏನು ಮಾಡ್ತೀವಿ? Small kid, I don't blame her. She said, first I'll buy one house for my dad, then one car, then this, then that. Last little money I'll give for poor people. ಆಕೆ ಸಣ್ಣ ಹುಡುಗಿನೇ
ಆದ್ರೆ ಆಕೆ ಹೇಳ್ತದಲ್ಲ, ಇಲ್ಲ ಈ ಪಾಸದಿಂದ ನನ್ನ ಮಗಳು ಒಳ್ಳೆ ಮನೆ ನನ್ನ ತಂದೆಗೆ ನಾನು ಕೊಡ್ತೀನಿ, ಆಮೇಲೆ ಇದು ಕೊಂಡ್ಕೊತೀನಿ, ಆಮೇಲೆ ಕೊನೆಯದಾಗಿ ಕೇಳ್ತದಲ್ಲೇ ಏನಂದ್ರೆ ನಾನು ಉಳಿದ ಪೈಸನ ಬಡವರಿಗೂ ಸಹಾಯ ಮಾಡ್ತೀನಿ. I don't mind. ನೋಡ್ರಿ, ಇದೇ ನಾನೇನು But ಬೇಜಾರಾಗಲ್ಲ. for us it is not like that. ಆದ್ರೆ ನಮಗ್ ಬಂದಾಗ ಅದು ಆ ಥರ ಅಲ್ಲ. We say first all the expenditure, last God means we are violating God's principle of prosperity. ಈಗ ಎಲ್ಲ ಖರ್ಚು ಮಾಡಿ ಆಮೇಲೆ ನಾನು ದೇವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೇಕಂತಂದ್ರೆ ನಾವು ಅಲ್ಲಿ ಆತ್ಮಿಕ ನಿಯಮವನ್ನು ಅಲ್ಲಿ ನಾವು ತಪ್ಪಿ ಹೋಗ್ತಾ ಇದ್ದೀವಿ. By violating, we are not enjoying the abundance of God. We are not enjoying God's plenty. ದೇವರ ಒಂದು ನಿಯಮವನ್ನು ನಾನು ಅದರ ಪ್ರಕಾರ ನಡೀಲಾದ ಕಾರಣ ಅಲ್ಲಿ ದೇವರು ಏನು ಅಭಿವೃದ್ಧಿ ಇಟ್ಟಿದ್ದಾನೋ, ಹೆಚ್ಚಳ ಇಟ್ಟಿದ್ದಾನೋ ಅದನ್ನು ನಾವು ಆನಂದ ಪಡ್ತಾ ಇಲ್ಲ. Little we have to be patient this week and next week. Okay. ಈ ವಾರ ಮತ್ತು ಮುಂದಿನ ವಾರ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. Every scripture what I am saying will help you to understand how grace provides, how faith you can possess it. ನಾನು ಹೇಳುವಂತ ಪ್ರತಿಯೊಂದು ವಾಕ್ಯ ನಿಮಗೆ ಅರ್ಥ ಮಾಡಿಸ್ತದೆ ಏನಂದ್ರೆ ಹೇಗೆ ಕೃಪೆಯಿಂದ ನಾವೆಲ್ಲ ಹೊಂದ್ಕೊಂಡಿದ್ದೀವಿ, ನಂಬಿಕೆಯಿಂದ ಹೇಗೆ ಅದನ್ನು ಹೊಂದಿಕೊಳ್ಳೋದು. I will show some scriptures from Old Testament. I will show some New Testament. Some people say Old Testament type is there, New Testament not like. ಕೆಲವು ವಾಕ್ಯಗಳನ್ನು ಹೊಸ ಒಡಂಬಡಿಕೆಯಿಂದ, ಕೆಲವು ವಾಕ್ಯಗಳನ್ನು ಹಳೆ ಒಡಂಬಡಿಕೆಯಿಂದ ನಾನು ತೋರಿಸ್ತೀನಿ. ಯಾಕಂದ್ರೆ ಕೆಲವು ಜನ ಹೇಳ್ತಾರೆ ಆ ಹಳೆ ದಶಾಂಶ ಅನ್ನುವಂಥದ್ದು ಹಳೆ ಒಡಂಬಡಿಕೆಯಲ್ಲಿ ಇದೆ. Did Jesus talk about tithe? ಯೇಸು ಸ್ವಾಮಿ ದಶಾಂಶದ ಬಗ್ಗೆ ಮಾತಾಡಿದ್ನಾ? We will see from Bible, okay, whether he taught or not, what he taught, whether we have to practice or not. ಈಗ ನಾವು ಬೈಬಲ್ ಇಂದನೇ ನೋಡ್ಕೊಳ್ಳೋಣ, ಯೇಸು ಸ್ವಾಮಿ ದಶಾಂಶದ ಬಗ್ಗೆ ಹೇಳಿದ್ನ ಇಲ್ಲ, ಈ ದಶಾಂಶವನ್ನು ನಾವು ಅಭ್ಯಾಸ ರೂಢಿ ಮಾಡಬೇಕಾ ಇಲ್ಲ. And once you have a clarity in your mind, it becomes easy for you to practice, it becomes easy for you to enjoy God's abundance. ಯಾವಾಗ ನಿಮಗೆ ಈ ದಶಾಂಶದ ಕುರಿತಾಗಿ ನಿಮ್ಮಲ್ಲಿ ಸ್ಪಷ್ಟತೆ ಇದ್ದಾಗ ಮನಸ್ಸಿನಲ್ಲಿ, ಆವಾಗ ನಿಮಗೆ ದೇವರು ಏನೆಲ್ಲ ಅಭಿವೃದ್ಧಿ ಇಟ್ಟಿದ್ದಾನೋ ಅದನ್ನು ಅಲ್ಲಿ ಆನಂದಿಸೋದಕ್ಕೆ ಬಹಳ ಸುಲಭ ಆಗಿರ್ತದೆ. Hallelujah. Hallelujah. I told in those days they were all farmers, they were doing agricultural work. ನಾನು ನಿಮ್ಗೆ ಅವಾಗೆ ಹೇಳಿದ್ದೇನೆಂದ್ರೆ ಆಗಿನ ಕಾಲದಲ್ಲಿ ಅವರೆಲ್ಲರೂ ರೈತರಾಗಿದ್ರು, ಹೊಲದಲ್ಲಿ ವ್ಯವಸಾಯ ಮಾಡ್ತಾ ಇದ್ರು. They were slaves in Egypt. ಅವರೆಲ್ಲರೂ ಐಗುಪ್ತ ದೇಶದಲ್ಲಿ ದಾಸರಂತೆ ಇದ್ರು. God took them. ದೇವರು ಅವರಿಗೆ ಬಿಡುಗಡೆ ಮಾಡಿ ತಂದ. Gave them land freely. ಅವಾಗ ಭೂಮಿಯನ್ನು ಅಲ್ಲಿ ದೇವರು ಭೂಮಿಯನ್ನು ಕೊಟ್ಟ ಉಚಿತವಾಗಿ. Hallelujah. They didn't pay 1 rupee for that land. ಆ ಒಂದು ಭೂಮಿಗಾಗಿ ಆ ಜನರು ಒಂದು ನಯ ಪೈಸೆ ಕೂಡ ಖರ್ಚು ಮಾಡಲಿಲ್ಲ. Hallelujah. Say English. Israelites got the land flowing with milk and honey freely. ಇಸ್ರಾಯೇಲರು ಭೂಮಿಯನ್ನು ಹಾಲು ಜೇನು ಹರಿಯುವಂತ ಭೂಮಿಯನ್ನು ಉಚಿತವಾಗಿ ಹೊಂದಿಕೊಂಡರು. ಕೇಳಿಸ್ಕೊಳ್ರಿ, ಧ್ಯಾನ ಬಿಟ್ಟು ಕೇಳಿಸ್ಕೊಳ್ರಿ. When the man fell, when he committed sin, the ground also was cursed. ಯಾವಾಗ ಮನುಷ್ಯ ಆತನು ಪಾಪ ಮಾಡಿ ಬಿದ್ದು ಹೋದನ, ಅವಾಗ ಭೂಮಿ ಕೂಡ ಅಲ್ಲಿ ಶಾಪಕ್ಕೆ ಒಳಗಾಯಿತು. Hallelujah. Hallelujah. Now when you are born again, your life is restored. ಯಾವಾಗ ನೀವು ಹೊಸದಾಗಿ ಹುಟ್ಟಿರೋ ನಿಮ್ಮ ಜೀವಿತ ಅಲ್ಲಿ ಸರಿಯಾಗ್ತದೆ. But the creation is waiting for his redemption. ಆದರೆ ಸೃಷ್ಟಿ ಅಲ್ಲಿ ದೇವರ ವಿಮೋಚನೆಗಾಗಿ ಕಾಯ್ತಾ ಇದೆ. That is why even today to get money from a man is very difficult. ಅದಕ್ಕೆ ನೋಡ್ರಿ, ಈಗ ಕೂಡ ಒಬ್ಬ ಮನುಷ್ಯನಿಂದ ಹಣ ತೆಗೆದುಕೊಳ್ಳೋದು ಹೊಂದಿಕೊಳ್ಳೋದು ಬಹಳ ಕಷ್ಟ. You can get anything from man. Getting money from man is very difficult. That's why when you work, when you do business, when you have friends, when you give something, getting your money back, your money getting is very difficult for you. ಅದಕ್ಕೆ ನೋಡ್ರಿ, ನೀವು ಯಾವಾಗ ವ್ಯಾಪಾರ ಮಾಡ್ತೀರಿ, ನಿಮಗೆ ಸ್ನೇಹಿತರು ಇರ್ತಾರೆ, ಅವರಿಂದ ನಿಮ್ಮ ಸ್ವಂತ ಹಣವನ್ನೇ ಅವರಿಂದ ತಗೊಳ್ಬೇಕಂದ್ರೆ ಬಹಳ ಕಷ್ಟ ಆಗ್ತದೆ. We don't need their money. Your money to get only is difficult. ಅವ್ರ ಹಣ ಬೇಕಾಗಿಲ್ಲ, ನಿಮ್ಮ ಹಣನೇ ಅವರಿಂದ ತಗೊಳ್ಬೇಕಂದ್ರೆ ಬಹಳ ಕಷ್ಟ. Even if you work after 30 days, you won't get your salary immediately. ನೋಡ್ರಿ, 30 ದಿನ ನೀವು ಕೆಲಸ ಮಾಡಿದ್ರು, ಆ ಕೆಲಸ ಮಾಡಿದ ತಕ್ಷಣನೇ ಅಲ್ಲಿ ನಿಮ್ಮ ಮೊದಲೇ ದಿನ ನಿಮ್ಮ ಸಂಬಳನೇ ನಿಮ್ಗೆ ಸಿಗಲ್ಲ. Government is unable to give it time.
ಸರ್ಕಾರ ಕೂಡ ಸಂಬಳವನ್ನು ಸರಿಯಾದ ಸಮಯಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. The ground is cursed. ಯಾಕೆ ಈ ತರ ಆಗ್ತಾ ಇದೆ ಅಂದ್ರೆ ಭೂಮಿ ಅಲ್ಲಿ ಶಾಪಗೆ ಒಳಗಾಗಿದೆ. Hallelujah. Listen carefully. ಈಗ ಅದಕ್ಕೆ ಜ್ಞಾನ ಕೇಳಿಸಿ. God, even though ground is cursed, it is difficult to get the harvest. God kept some principle of time to bless his children in the ground. ಈಗ ಭೂಮಿ ಶಾಪಗೆ ಒಳಗಾಗಿದೆ. ಭೂಮಿ ಶಾಪಗೆ ಒಳಗಾಗಿದ್ರು ಕೂಡ ದೇವರು ತನ್ನ ಮಕ್ಕಳಿಗೆ ಆಶೀರ್ವಾದ ಮಾಡೋದಕ್ಕಾಗಿ ಆ ಒಂದು ಆತ್ಮಿಕ ನಿಯಮವನ್ನು ಇಟ್ಟಿದ್ದಾನೆ. Deuteronomy 14th chapter. ಧರ್ಮೋಪದೇಶ ಕಾಂಡ 14ನೇ ಅಧ್ಯಾಯ verse 22. 22ನೇ ವಚನ. Thou shalt truly tithe all the increase of the seed, and the field bringeth forth you by year. ಪ್ರತಿ ವರ್ಷದ ನಿಮ್ಮ ಹೊಲದ ಬೆಳೆಯಲ್ಲಿ ದಶಮ ಭಾಗವನ್ನು ಪ್ರತ್ಯೇಕಿಸಬೇಕು. ಧಾನ್ಯ, ದ್ರಾಕ್ಷಿ, ಎಣ್ಣೆ ಇವುಗಳಲ್ಲಿ ದಶಮ ಭಾಗವನ್ನು ದನ ಕುರಿಗಳ ಚೊಚ್ಚಲು ಮರಿಗಳನ್ನು You shall truly tithe all the increase of your seed. ನಿಮ್ಮ ಹೊಲದ ಬೆಳೆಯಲ್ಲಿ ದಶಮ ಭಾಗವನ್ನು ಪ್ರತ್ಯೇಕಿಸಬೇಕು. Look at it. ಈಗ ನೋಡ್ರಿ, when they harvest, what do they get? ಈಗ ಯಾವಾಗ ಒಂದು ಸುಗ್ಗಿ ಮಾಡ್ತಾರೆ ಏನ್ ಸಿಗ್ತದೆ ಹೇಳ್ರಿ? They get that seed, they get. ಹೌದಲ್ಲ, ಸುಗ್ಗಿ ಮಾಡಿದಾಗ ಅಲ್ಲಿ ಬೀಜ ಬರ್ತದೆ. He is saying whatever you get, tithe it. ಈಗ ಇಲ್ಲಿ ದೇವರು ಏನಂತ ಹೇಳ್ತಾ ಇದ್ದಾನೆ, ನಿಮಗೆ ಏನೆಲ್ಲ ಸಿಗ್ತದಲ್ಲ ಅದರಲ್ಲಿ ನೀವು ದಶಮ ಭಾಗ ಅಲ್ಲಿ ಏನ್ ಮಾಡ್ಬೇಕು? ಪ್ರತ್ಯೇಕಿಸಬೇಕು. Suppose if he gets 100 bags paddy. ಈಗ 100 ಚೀಲ ಅಕ್ಕಿ ಸಿಕ್ಕರೆ ಭತ್ತ, okay, not rice, okay, paddy. 100 ಚೀಲ ಭತ್ತ ಸಿಕ್ಕರೆ bring 10 bags. ಈಗ ಏನಂತ ಹೇಳ್ತದೆ, ಈ 100 ಚೀಲ ಭತ್ತ ಸಿಕ್ಕಾಗ 10 ಚೀಲ ತಗೊಂಡು ಬರ್ರಿ. not rice. 10 ಚೀಲ ಅಕ್ಕಿ ಅಲ್ಲ. You understand? ಅರ್ಥ ಆಗ್ತದೆ? whatever you get, bring it 10. ಅಂದ್ರೆ ನಿಮ್ಗೆ ಏನ್ ಸಿಗ್ತದೆ ಅದರಲ್ಲಿ 10 ದಶಾಂಶ ತಗೊಂಡು ಬಂದ್ರಿ. That is a principle God kept. ಅದೇ ನಿಯಮವನ್ನು ದೇವರು ಇಟ್ಟರು. not you calculate ಇಷ್ಟು ರೊಕ್ಕ ಹಾಕಿದ್ದೀನಿ, ಇಷ್ಟು ಕಡಿಮೆ ಆಗಿರ್ತಾರೆ, ಇಷ್ಟು ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಅಲ್ಲ, then remaining no whatever comes 110 you come and give it. ನಾವು ಈ ತರ ಅಲ್ಲ, ಏನಂದ್ರೆ ಇಷ್ಟು ಲೆಕ್ಕಾಚಾರ ಮಾಡಿ ಇಷ್ಟಿತ್ತು, ಇಷ್ಟಾಯ್ತು, ಇಷ್ಟು ಕಮ್ಮಿ ಆಯ್ತು, ಇಷ್ಟು ಆಯ್ತು, ಈಗ ನನ್ಗೆ ಇಷ್ಟು ಆದ್ರೆ ಅದರಲ್ಲಿ ಕೊಡೋದಲ್ಲ. ಏನ್ ನಿಮ್ ಕೈಲಿ ಸಿಗ್ತದ ಅದ್ರಲ್ಲಿ ದಶಾಂಶ ಕೊಡ್ಬೇಕು. If it is 1000 bags, give it 100 bags. ಈಗ ನಿಮ್ಗೆ 1000 ಚೀಲ ಭತ್ತ ಸಿಕ್ತಂದ್ರೆ 100 ಚೀಲ ಭತ್ತ ಕೊಟ್ಬಿಡ್ಬೇಕು. Why you seed, Lord? They would have brought nicely polished rice, they would have polished wheat, they would have brought. Why seed? ನಾನು ಅವ್ರ ದೇವರಿಗೆ ಕೇಳ್ತಾ ಇದ್ದೆ, ದೇವ್ರಿಗೆ ಯಾಕೆ ಆ ಭತ್ತವನ್ನೇ ತರಬೇಕು? ಚೆನ್ನಾಗಿ ಆ ಭತ್ತ ತಗೊಂಡು ಅಕ್ಕಿ ಮಾಡಿ, ಪಾಲಿಶ್ ಅಕ್ಕಿ ಮಾಡಿ ತಂದು ಕೊಟ್ರೆ ಚೆನ್ನಾಗಿ ಆಗ್ತದಲ್ಲ. ಇಲ್ಲ, ಯಾಕೆ ದೇವ್ರ ಆ ಥರ ಹೇಳ್ತಾ ಇಲ್ಲ ಅಂದ್ರೆ, ಈಗ ಈ ಮನುಷ್ಯ ಯೋಚನೆ ಮಾಡ್ತಾನಲ್ಲ, ಈಗ ನಾನು ಈ ಭತ್ತನ ಅಕ್ಕಿ ಮಾಡ್ಬೇಕಂದ್ರೆ ಇಷ್ಟು ಪೈಸಾ ನಾ ಖರ್ಚು ಮಾಡ್ತಾ ಇದ್ದೀನಿ ಅಂತ. ಅದಕ್ಕೆ ಮೊದಲದಾಗಿ ಏನ್ ಸಿಗ್ತದೆ ಅದರಲ್ಲಿ ದಶಾಂಶ ತಗೊಂಡು ಬರ್ಬೇಕು. Exodus 23:19. ಅಲ್ಲಿ ವಿಮೋಚನೆ ಕಾಂಡ 23ನೇ ಅಧ್ಯಾಯ 19ನೇ ವಚನ. First of your first fruit. Somebody read please. ಯಾರಾದ್ರೂ ಓದ್ರಿ. ವಿಮೋಚನೆ ಕಾಂಡ 23:19ನೇ ವಚನ. ನಿಮ್ಮ ಬೆಳೆಯ ಪ್ರಥಮ ಫಲದ ಉತ್ಕೃಷ್ಟವಾದದನ್ನು ನಿಮ್ಮ ದೇವರಾದ ಯೆಹೋವನ ಮಂದಿರಕ್ಕೆ ತರಬೇಕು. Hallelujah. First of the first fruit, best of the first fruit you bring it. ಇಲ್ಲಿ ವಾಕ್ಯ ದೇವರು ಹೇಳ್ತಿದ್ದಾನೆ, ನಿಮ್ಮ ಬೆಳೆಯ ಉತ್ತಮವಾದದ್ದನ್ನು ಮತ್ತು ಪ್ರಥಮವಾದದ್ದನ್ನು ದೇವರಿಗೆ ತರಬೇಕು. And one chapter in the Bible, God kept only for tithe. ನೋಡ್ರಿ, ಬೈಬಲ್ ನಲ್ಲಿ ಒಂದು ಅಧ್ಯಾಯ ಪೂರ್ತಿ ದಶಮ ಭಾಗದ ಬಗ್ಗೆನೇ ದೇವರು ಬರೆದಿದ್ದಾರೆ. Deuteronomy 26th chapter verse 2. Can somebody read? ಧರ್ಮೋಪದೇಶ ಕಾಂಡ 26ನೇ ಅಧ್ಯಾಯ 2ನೇ ವಚನ.
ಧರ್ಮೋಪದೇಶ ಕಾಂಡ 26ನೇ ಅಧ್ಯಾಯ. Then thou shalt take of the fruit of the first of all the fruit of your earth, which thou shalt bring of the land that the Lord thy God giveth thee. ಆತನು ದಯಪಾಲಿಸಿದ ಹೊಲದ ಎಲ್ಲ ಬೆಳೆಗಳಲ್ಲಿಯೂ ನೀವು ಕೆಲವು ಪ್ರಥಮ ಫಲಗಳನ್ನು ಪುಟ್ಟಿಯಲ್ಲಿಟ್ಟು ನಿಮ್ಮ ದೇವರಾದ ಯೆಹೋವನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಆದುಕೊಳ್ಳುವ ಸ್ಥಳಕ್ಕೆ ತೆಗೆದುಕೊಂಡು ಹೋಗಬೇಕು. When I come to New Testament, it will be clear. As I said, you have to be patient. It's an agricultural field. They were bringing baskets of tithe. ಈಗ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ, ಯಾಕಂತಂದ್ರೆ ಇದನ್ನೇ ನಾನು ಹೊಸ ಒಡಂಬಡಿಕೆಗೆ ಬಂದಾಗ ಇನ್ನು ನಿಮಗೆ ಸ್ಪಷ್ಟವಾಗ್ತದೆ. ಇಲ್ಲಿ ವಾಕ್ಯ ಏನು ಬರೀತದೆ, ಈಗ ಹೊಲದಲ್ಲಿ ವ್ಯವಸಾಯ ಮಾಡುವಾಗ ಅಲ್ಲಿ ಬೆಳೆದಿರುವಂಥದ್ದು ಬೆಳೆಯನ್ನೇ ನೀವು ಪುಟ್ಟಿಯಾಗಿ ತಗೊಂಡ್ಬರ್ಬೇಕು. They were singing and dancing and bringing the tithes. ಅವರು ಹಾಡುತ್ತಾ ಕುಣಿಯುತ್ತಾ ಅವರ ದಶಮ ಭಾಗವನ್ನು ತೆಗೆದುಕೊಂಡು ಬರ್ತಾರೆ. They came and gave in the priest's hand. ಅವರು ಬಂದುಬಿಟ್ಟು ಅಲ್ಲಿ ಯಾಜಕನ ಕೈಯಲ್ಲಿ ಕೊಟ್ಟರು. Priest spoke blessings in their life. ಆವಾಗ ಆ ಯಾಜಕನು ಅವರ ಜೀವಿತದ ಮೇಲೆ ಆಶೀರ್ವಾದವನ್ನು ಘೋಷಿಸಿದ. And when it comes to Leviticus, God says, make it a statute, make it a law, make it a compulsory, teach for your children. ಅಲ್ಲಿ ಯಾಜಕಾಂಡಕ್ಕೆ ಬಂದಾಗ ದೇವರು ಅಲ್ಲಿ ಹೇಳ್ತಾ ಇದ್ದಾರೆ ಏನಂದ್ರೆ, ಈ ದಶಮ ಭಾಗ ಅನ್ನುವಂಥದ್ದನ್ನು ಒಂದು ನೇಮವಾಗಿ ಕಡ್ಡಾಯವಾಗಿ ಮಾಡಿಬಿಡ್ಬೇಕು. Leviticus 23 verse 10 talks about first fruits. Can somebody read? ಯಾಜಕಾಂಡ 23 10. 10ನೇ ವಚನ. ಯಾಜಕಾಂಡ 23 10ನೇ ವಚನ. ನೀನು ಇಸ್ರಾಯೇಲಿಗೆ ಹೀಗೆ ಆಜ್ಞಾಪಿಸಬೇಕು, ನಾನು ನಿಮಗೆ ಕೊಡುವ ದೇಶದಲ್ಲಿ ನೀವು ಸೇರಿದ ನಂತರ ಅಲ್ಲಿನ ಪೈರನ್ನು ಕೊಯ್ಯುವಾಗ ಪ್ರಥಮ ಫಲದ ಸಿವುಡನ್ನು ಯಾಜಕನ ಬಳಿಗೆ ತಂದು ಒಪ್ಪಿಸಬೇಕು. ನೀವು ಅಂಗೀಕಾರವಾಗುವಂತೆ ಅವನನ್ನು ಯೆಹೋವನ ಸನ್ನಿಧಿಯಲ್ಲಿ ನೈವೇದ್ಯವಾಗಿ ನಿವಾಳಿಸಬೇಕು. See, I am going to give you, before they go become a landlord, God gives instruction. Bring it and give it in the priest's hand. ಅವರು ಹಾಲು ಜೇನು ಹರಿಯುವಂಥ ಪ್ರದೇಶದಲ್ಲಿ ಹೋಗಿ ಅವರು ಯಜಮಾನರಾಗುವುದಕ್ಕಿಂತ ಮುಂಚೆನೇ ದೇವರು ಈ ಒಂದು ದಶಮ ಭಾಗದ ಒಂದು ನಿಯಮವನ್ನು ಅವರಿಗೆ ತಿಳಿಸಿಬಿಟ್ಟ. ಏನಂದ್ರೆ, ನಿಮ್ಮ ಪ್ರಥಮ ಫಲವನ್ನು ನೀವು ತೆಗೆದುಕೊಂಡು ಬರಬೇಕು. And verse 14, he says, make it a statue. ಇಲ್ಲಿ 14ನೇ ವಚನದಲ್ಲಿ ಆತನು ಹೇಳ್ತಾನೆ, ನೀವು ನಿಮ್ಮ ದೇವರಿಗೆ ಸಲ್ಲಿಸಬೇಕಾದದನ್ನು ತಂದು ಕೊಡುವವರೆಗೂ, ಓಕೆ, ರೊಟ್ಟಿಯನ್ನಾಗಲಿ ಸುಟ್ಟು ತೆನೆಯನ್ನಾಗಲಿ ಹಸಿ ತೆನೆಗಳನ್ನಾಗಲಿ ತಿನ್ನಲೇ ಕೂಡದು. ನಿಮಗೂ ನಿಮ್ಮ ಸಂತತಿಯವರಿಗೂ ನಿಮ್ಮ ಎಲ್ಲ ನಿವಾಸ ಸ್ಥಾನಗಳಲ್ಲಿ ಇದು ಶಾಶ್ವತ ನಿಯಮ. ಶಾಶ್ವತ ನಿಯಮ. Let me just listen to me for a minute. ಎಲ್ಲರೂ ನನಗೆ ಒಂದು ನಿಮಿಷಕ್ಕಾಗಿ ಕೇಳಿಸ್ಕೊಂಡು. They have not even gone to the land to eat the onion milk. ಅವರು ಹಾಲು ಜೇನು ಹರಿಯುವಂತ ಪ್ರದೇಶಕ್ಕೆ ಕೂಡ ಇನ್ನೂ ಹೋಗಿರಲಿಲ್ಲ. Still they are getting only manna. ಇನ್ನೂ ಮನ್ನಾ ಸಿಗ್ತಾ ಇದೆ. I am going to give you, make it a principle, make it a law. ದೇವರು ಅವರಿಗೆ ಹೇಳ್ತಾ ಇದ್ದಾನ, ಈಗ ನಾನು ನಿಮಗೆ ಹಾಲು ಜೇನು ಹರಿಯುವಂತ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಅದನ್ನ ಕೊಡ್ತೀನಿ. ಈಗ ನೀವೇನ್ ಮಾಡಬೇಕು, ಈ ದಶಮ ಭಾಗ ಅನ್ನುವಂಥದ್ದನ್ನು ಶಾಶ್ವತ ನಿಯಮವಾಗಿ ಮಾಡಬೇಕು. God wants the children to learn it. ಯಾಕಂತಂದ್ರೆ ದೇವರು ಏನ್ ಬಯಸ್ತಾ ಇದ್ದಂದ್ರೆ, ಆ ಜನರ ಮಕ್ಕಳು ಕೂಡ ಇದನ್ನು ಕಲಿಬೇಕು. They have taken one survey in states. ನೋಡಿ, ಅಲ್ಲಿ ಸ್ಟೇಟ್ಸ್ ನಲ್ಲಿ ಒಂದು ಅಲ್ಲಿ ಸರ್ವೆ ತಗೊಂಡು, if the children are not godly, it takes only 3 years for them to spend all the money his parents have saved and kept. ಈಗ ಅಲ್ಲಿ ಏನ್ ಕಂಡಿದ್ದಾರೆ ಅಂತಂದ್ರೆ, ಈಗ ಮಕ್ಕಳು ಅವರು ರಕ್ಷಣೆ ಹೊಂದಿಲ್ಲ, ಅಥವಾ ಅಂದ್ರೆ ಯಾರು ತಂದೆ ತಾಯಿಗಳು ಏನೆಲ್ಲ ಕೂಡಿಸಿಟ್ಟಿದಾರಲ್ಲ ಅದನ್ನ ಪೂರ್ತಿ ಖರ್ಚು ಮಾಡಿ ಮಾಡೋದಕ್ಕೆ 3 ವರ್ಷ ಅಷ್ಟೇ ತಗೊಳ್ತಾರೆ. ಎಷ್ಟೇ ಕೋಟ್ಯಾಂತರ ರೂಪಾಯಿ ಅವ್ರ ತಂದೆ ತಾಯಿ ಗಳಿಸಿಟ್ರು ಮಕ್ಕಳಿಗೆ ಬೋಧನೆ ಮಾಡಿಲ್ಲ ಅಂತಂದ್ರೆ ಅವ್ರು 3 ವರ್ಷದಲ್ಲಿ ಅದನ್ನು ಮುಗಿಸ್ಬೋದು. God is interested in the next generation. ನೋಡ್ರಿ, ಇಲ್ಲಿ ಅರ್ಥ ಮಾಡ್ಕೊಳ್ಬೇಕೇನಂದ್ರೆ, ದೇವರು ಮುಂದಿನ ಸಂತಾನದವರ ಬಗ್ಗೆ ಆತನು ಆಸಕ್ತಿ ಉಳ್ಳವನಾಗಿದ್ದಾನೆ. Hallelujah. Hallelujah. So I told you, I encourage you. I always, when my kids were small, I give them pocket money, not to spend, to train them to give tithe. ನಾನು ಅದಕ್ಕೆ ನಾನು ಹೇಳಿದ್ದೆ ಮತ್ತು ನಾನು ನಿಮಗೆ ಪ್ರೋತ್ಸಾಹ ಮಾಡ್ತಾ ಇದ್ದೀನಿ. ಏನಂತಂದರೆ, ಯಾವಾಗ ನನ್ನ ಮಕ್ಕಳು
ಚಿಕ್ಕವರಾಗಿದ್ದರು ಅವ್ರಿಗೆ ನಾನು ಪಾಕೆಟ್ ಮನಿ ಕೊಡ್ತಾ ಇದ್ದೆ. ಅದು ಅವ್ರು ಖರ್ಚು ಮಾಡಬೇಕಂತಲ್ಲ, ಆದರೆ ದಶಮ ಭಾಗ ಕಲಿಸೋದಕ್ಕಾಗಿ. Once it should get into them. ಇದು ದಶಮ ಭಾಗದ ಒಂದು ನಿಯಮ ಅವರ ಮನಸ್ಸಿನಲ್ಲಿ ಸೇರಬೇಕು. They should not forget it. ಅದನ್ನು ಅವ್ರು ಮರ್ತು ಹೋಗಬಾರ್ದು. Even today, if I send 500 rupees, my daughter immediately 50 rupees will go and give tithe. ಇವತ್ತು ಕೂಡ ನನ್ನ ಮಗಳಿಗೆ ನಾನು 500 ರೂಪಾಯಿ ಕಳಿಸಿದ್ರೆ ತಕ್ಷಣವೇ 50 ರೂಪಾಯಿ ಹೋಗಿ ಅವ್ರ ಪಾಸ್ಟರ್ ಕೊಡ್ತಾಳೆ. Next Sunday she will go to meet the pastor and give the tithe. ಮುಂದಿನ ಸಂಡೇ ಬರ್ತಾನೆ, ಆ ಪಾಸ್ಟರ್ ಭೇಟಿಯಾಗಿ ಆಕೆ 50 ರೂಪಾಯಿ ದಶಮಾಂಶ. Why that we have to practice? Because they need to live, understand, to honor God with the substance. ಯಾಕೆ ಅದನ್ನು ಅಭ್ಯಾಸ ಮಾಡಬೇಕು, ಯಾಕೆ ನಾವು ಅದನ್ನು ಕಲಿಸ್ಬೇಕಂದ್ರೆ ಅವರು ಚಿಕ್ಕ ಪ್ರಾರಂಭದಿಂದನೇ ಕಲ್ಕೊಳ್ಬೇಕು ಹೇಗೆ ದೇವರನ್ನು ಗೌರವಿಸಬೇಕು. One more scripture, then I'll come to New Testament. ಇನ್ನೊಂದು ವಾಕ್ಯ, ಅದಾದ್ಮೇಲೆ ನಾನು ಹೊಸ ಒಡಂಬಡಿಕೆಗೆ ಬರ್ತೇನೆ. Leviticus 27th chapter verse 30. ಯಾಜಕಾಂಡ 27th chapter verse 30. 27ನೇ ಅಧ್ಯಾಯ 30ನೇ ವಚನ. ಯಾಜಕಾಂಡ 27:30ನೇ ವಚನ. ಯಾರಾದ್ರೂ ಓದ್ರಿ. ಬೆಳೆಯಾಗಲಿ, ತೋಟದ ಹಣ್ಣುಗಳಾಗಲಿ, ಭೂಮಿ ನುಂಟಾದ ಎಲ್ಲ ಆದಾಯದಲ್ಲಿ 10ನೇ ಪಾಲು ಯೆಹೋವನಾಗಿರಬೇಕು. Here, and all the tithe of the land, whether of the seed of the land or the fruit of the tree, is the Lord's, is holy unto the Lord. ಇಲ್ಲಿ ಹೇಳ್ತಿದ್ದೇನೆಂದ್ರೆ ಹೊಲದ Just repeat in Kannada after Sarita. ಓಕೆ, ಇಲ್ಲಿ ಎಲ್ಲರೂ ನನ್ನೊಟ್ಟಿಗೆ ಹೇಳ್ರಿ. ಹೊಲದ ಬೆಳೆಯನ್ನಾಗಲಿ, ತೋಟದ ಹಣ್ಣುಗಳಾಗಲಿ, ಭೂಮಿಯಿಂದ ಉಂಟಾದ ಎಲ್ಲ ಆದಾಯದಲ್ಲಿ 10ನೇ ಪಾಲು ಯೆಹೋವನದಾಗಿರಬೇಕು. ಅದು ಯೆಹೋವನಿಗೆ ಮೀಸಲಾದದ್ದು. Very clear. 1/10 belongs to God and that is holy. ಬಹಳ ಸ್ಪಷ್ಟವಾಗಿ ಹೇಳ್ತದೇನಂತಂದ್ರೆ 10ರಲ್ಲಿ 1 ಭಾಗ, ದಶಮ ಭಾಗ, ಅದು ದೇವರಿಗೆ ಸಂಬಂಧವಾದಂಥದ್ದು, ಅದು ದೇವರಿಗೆ ಪರಿಶುದ್ಧವಾದಂಥದ್ದು. Say in Kannada, all of you say in Kannada. ಎಲ್ರು ಹೇಳ್ರಿ. 10ರಲ್ಲಿ 1ನೇ ಭಾಗ, ದಶಮ ಭಾಗ ದೇವರಿಗೆ ಸೇರಿದ್ದು, ದೇವರಿಗೆ ಪರಿಶುದ್ಧವಾದದ್ದು. Then imagine the tithe what you bring is holy to the Lord. ನೀವು ಅರ್ಥ ಮಾಡ್ಕೊಳಕ್ಕಾಗ್ತದ? ಯಾವ ದಶಮ ಭಾಗ ನೀವು ತಗೊಂಡು ಬರ್ತಾ ಇದ್ದೀರಲ್ಲ, ಅದು ದೇವರ ಮುಂದೆ ಪರಿಶುದ್ಧವಾದಂಥದ್ದು. What you give in my hand is holy. ನೀವು ಏನು ದಶಮ ಭಾಗ ತಂದು ನನ್ನ ಕೈಲಿ ಕೊಡ್ತೀರಿ, ಅದು ಪರಿಶುದ್ಧವಾದಂಥದ್ದು. Hallelujah. Now I have given all the references in the Old Testament, okay? ಈಗ ನಾನು ಹಳೆ ಒಡಂಬಡಿಕೆಯಿಂದ ಎಲ್ಲ ವಾಕ್ಯಗಳನ್ನು ನಿಮ್ಗೆ Now we ತೋರಿಸಿದ್ದೇನೆ. will go to New Testament, we will explore, we will see how it is applicable, whether it is applicable for us or not. ಈಗ ನಾವು ಹೊಸ ಒಡಂಬಡಿಕೆಗೆ ಹೋಗಿ ನೋಡೋಣ ಹೇಗೆ ಈ ದಶಮ ಭಾಗ ಇದು ನಮಗೆ ಈಗ ಅನ್ವಯಿಸ್ತದ ಇಲ್ಲ. If you read gospel, wherever there is any confusion, Jesus will use the Old Testament, he will fix the problem. ನೋಡ್ರಿ, ಹೊಸ ಒಡಂಬಡಿಕೆಯಲ್ಲಿ ಯಾವುದಾದ್ರೂ ಒಂದು ಸಂಶಯ ಇತ್ತಂದ್ರೆ ಯೇಸು ಸ್ವಾಮಿ ಏನ್ ಮಾಡ್ತಿದ್ರು, ಹಳೆ ಒಡಂಬಡಿಕೆ ತಗೊಂಡು ಆ ವಿಷಯವನ್ನು ಸರಿಪಡಿಸ್ತಿದ್ರು. That is a way Bible has to be interpreted. ಅದಕ್ಕೆ ಸತ್ಯವೇದ ಆ ತರವಾಗಿ ನಾವು ಅದನ್ನು ವಿಂಗಡಿಸಬೇಕು. Now one scripture about tithe. ಈಗ ದಶಮ ಭಾಗದ ಒಂದು ವಾಕ್ಯ ನೋಡ್ಕೊಳ್ಳೋಣ. Luke 11th chapter ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ verse 42. 42ನೇ ವಚನ. ಲೂಕನು ಬರೆದ ಸುವಾರ್ತೆ. But woe unto you, Pharisee, for you tithe mint and rue and all manner of herbs, and pass over judgment the love of God. This ought you have to done, and so leave the other undone. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 42ನೇ ವಚನ. ಅಯ್ಯೋ ಫರಿಸಾಯರೇ, ನೀವು ಮರುಗುವ ಸದಾ ಹೂವಂತಾದ ಸಕಲ ಪಲ್ಯಗಳಲ್ಲಿ 10ರಲ್ಲೊಂದು ಪಾಲು ಕೊಡುತ್ತೀರಿ ಸರಿ, ಆದರೆ ನ್ಯಾಯವನ್ನು ದೇವರು ಪ್ರೀತಿಯನ್ನು ಒತ್ತಟ್ಟಿಗೆ ಬಿಟ್ಟಿದ್ದೀರಿ. ಇವುಗಳನ್ನು ಮಾಡಬೇಕಾಗಿತ್ತು, ಅವುಗಳನ್ನು ಬಿಡಬಾರದು. So that's why I said I need lot of time. I'll explain little.
ನಾನು ಅದಕ್ಕೆ ನಿಮಗೆ ಹೇಳಿದೆ ಭಾಳ ಸಮಯ ತಗೋತದೆ, ಆದರೆ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. Pharisees were out of track. The doctrines are not right. ನೋಡ್ರಿ, ಫರಿಸಾಯರು ಅವರು ಏನೆಲ್ಲ ಕಲಿಸ್ತಾ ಇದ್ರು ಅದು ತಪ್ಪಾಗಿರುವಂಥದ್ದು ಬೋಧನೆ ಆಗಿತ್ತು. They are practicing little, they are not practicing some things. ಅಂದರೆ ಅವರು ಕೆಲವು ವಿಷಯಗಳನ್ನು ಅಭ್ಯಾಸ ಮಾಡ್ತಾ ಇದ್ರು, ಕೆಲವು ವಿಷಯಗಳನ್ನು ಅಲ್ಲಿ ಪಾಲಿಸ್ತಾ ಇರಲಿಲ್ಲ. Jesus came, he was confronting them, he was setting things right. ಅದಕ್ಕೆ ಯಾವಾಗ ಯೇಸುಸ್ವಾಮಿ ಬಂದಿದ್ರು, ಯೇಸುಸ್ವಾಮಿ ಬಂದುಬಿಟ್ಟು ಅವ್ರಿಗೆ ಅವರ ತಪ್ಪಿನ ವಿಷಯವಾಗಿ ಅವ್ರಿಗೆ ಅಲ್ಲಿ ತಿದ್ದುತ್ತಾ ಇದ್ರು. And they also were checking Jesus. ಅವರು ಕೂಡ ಯೇಸುಸ್ವಾಮಿಯ ಮಾತುಗಳನ್ನು ಅಲ್ಲಿ ಪರೀಕ್ಷೆ ಮಾಡ್ತಾ They ಇದ್ರು. were testing Jesus, they were putting questions to Jesus. ಅವರು ಅಲ್ಲಿ ಯೇಸು ಕ್ರಿಸ್ತನಿಗೆ ಪರೀಕ್ಷೆ ಮಾಡಿ ಆತನಿಗೆ ಪ್ರಶ್ನೆಗಳನ್ನು ಹಾಕ್ತಾ ಇದ್ರು. For example, okay, one example I'll tell, then I'll come to tithes and offerings. ಒಂದು ಉದಾಹರಣೆ ನೋಡಿಕೊಂಡು ನಾನು ದಶಾಂಶ ಮತ್ತು And ಕಾಣಿಕೆ when ಬಗ್ಗೆ you read Bible, whenever Pharisee puts a question to Jesus, observe how Jesus replies and fixes it. That's why I'm saying this, okay? ಯಾಕೆ ನಾನು ಇದು ಹೇಳ್ತಾ ಇದ್ದೀನಿ ಅಂದರೆ, ಯಾವಾಗ ನೀವು ಬೈಬಲ್ ಓದ್ತಿರಲ್ಲ ಆವಾಗ ನೀವು ಅರ್ಥ ಮಾಡಿಕೊಳ್ಬೇಕು ಹೇಗೆ ಯೇಸು ಸ್ವಾಮಿ ಆ ಪ್ರಶ್ನೆಗೆ ಹಳೆ ಒಡಂಬಡಿಕೆಯಿಂದ ಅದನ್ನು ಸರಿಪಡಿಸ್ತಾ ಇದ್ದಾರೆ. And the question which Pharisee puts is a legalism today. ಈಗ ಯಾವ ಪ್ರಶ್ನೆ ಅಲ್ಲಿ ಫರಿಸಾಯರು ಯೇಸು ಸ್ವಾಮಿಗೆ ಹಾಕ್ತಾ ಇದ್ರು, ಈಗ ನೋಡ್ಬೇಕಂತಂದ್ರೆ ಅದು ಮನುಷ್ಯನ ಒಂದು ಸಂಪ್ರದಾಯ ಆಗ್ಬಿಟ್ಟದ. Church insists that ಈಗ ಸಭೆ ಕೂಡ ಆ ಸಂಪ್ರದಾಯ ಅಲ್ಲಿ ಅಳವಡಿಸ್ಕೊಂಡು ಹೋಗ್ತಾ ಇದೆ. Now one example, okay, then we'll come to tithe. Luke, Matthew 19th chapter. ಒಂದು ಉದಾಹರಣೆ ನೋಡಿ ಅಲ್ಲಿ ದಶಾಂಶ ಕಡೆ ಬರೋಣ ಅಂತ. ಮತ್ತಾಯ 19ನೇ ಅಧ್ಯಾಯ verse 3. 3ನೇ ವಚನ. The Pharisee also came unto him, tempting him and saying unto him, Is it lawful for a man to put away his wife for every cause? ಮತ್ತಾಯ 19:3ನೇ ವಚನ. Can somebody read? ಯಾರಾದ್ರೂ ಓದ್ತೀರಾ? ಆಗ ಫರಿಸಾಯರು ಆತನ ಹತ್ತಿರಕ್ಕೆ ಬಂದು ಆತನನ್ನು ಪರೀಕ್ಷಿಸಬೇಕೆಂಬ ಯೋಚನೆಯಂತೆ, ಒಬ್ಬನು ಯಾವನಾದರೂ ಒಂದು ಕಾರಣದಿಂದ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವುದು ಧರ್ಮವೋ ಹೇಗೆಂದು ಕೇಳಿದ್ದಕ್ಕೆ. ಯಾಕೆ ಕೇಳಿದಾರೆ? Why they asked? ಯಾಕೆ ಕೇಳಿದ್ರು? They tempted him, it says. ಇಲ್ಲಿ ಏನ್ ಬರೀತದೆ? ಆತನನ್ನು ಪರೀಕ್ಷಿಸುವುದಕ್ಕಾಗಿ ಅಂತ ಬರೀತದೆ. Then he gave a reply. ಆವಾಗ ಯೇಸು ಸ್ವಾಮಿ ಅವರಿಗೆ ಉತ್ತರ ಕೊಟ್ಟನು. What reply he gave? From where he brought the reply? ಈಗ ಏನು ಉತ್ತರ ಕೊಟ್ಟನು? ಆ ಉತ್ತರ ಎಲ್ಲಿಂದ ತಗೊಂಡು ಬಂದನು ಯೇಸು ಸ್ವಾಮಿ? Write down. Principles from the beginning. ಅಲ್ಲಿ ಬರ್ಕೊಳ್ರಿ, ಅಲ್ಲಿ ಆದಿಯಿಂದ ಇರುವಂತ ನಿಯಮ. Principles. This is very important. Any teaching, any doctrine, when we give, we should always have a principle from the beginning. ಅದಕ್ಕೆ ನೀವು ಅರ್ಥ ಮಾಡಿಕೊಳ್ಬೇಕೇನೆಂದ್ರೆ, ಏನೇ ಒಂದು ಬೋಧನೆ, ಏನೇ ಒಂದು ತತ್ವ ಅಲ್ಲಿ ಹೇಳಲ್ಪಟ್ಟಾಗ ಅದು ಯಾವಾಗ್ಲೂ ಆದಿಯ ನಿಯಮದ ಆಧಾರವಾಗಿ ಇರಬೇಕು. Verse 4 and 5. 4 ಮತ್ತು 5ನೇ ವಚನದಲ್ಲಿ ಯೇಸು ಸ್ವಾಮಿ ಉತ್ತರ ಹೇಳ್ತಾ ಇದ್ದಾರೆ. ಆತನು ಮನುಷ್ಯರನ್ನು ನಿರ್ಮಾಣ ಮಾಡಿದವನು ಆದಿಯಿಂದಲೇ ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿ, ಅವರ ವಿಷಯದಲ್ಲಿ ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವವನು, ಅವರಿಬ್ಬರು ಒಂದೇ ಶರೀರವಾಗುವರು ಎಂದು ಹೇಳಿದನೆಂಬುದಾಗಿ ನೀವು ಓದಲಿಲ್ಲವೋ? ನೀವು ಓಕೆ. He is quoting Genesis 2nd chapter. ಇಲ್ಲಿ ಯೇಸು ಸ್ವಾಮಿ ಆದಿಕಾಂಡ 2ನೇ ಅಧ್ಯಾಯವನ್ನು ಆತನು ಹೇಳ್ತಾ ಇದ್ದಾನೆ. Yes or no? ಹೌದಾ ಇಲ್ಲ? Yes or no? Are you with me? You don't turn your Bible. If you want, write down Genesis 2:24. ಆದಿಕಾಂಡ 2ನೇ ಅಧ್ಯಾಯ 24ನೇ ವಚನ. Don't turn. Look here. ಬೈಬಲ್ ತಿರುಗಿಸ್ಬೇಡ್ರಿ, ನನ್ನ ಕಡೆ ನೋಡ್ರಿ. These people, Pharisees, are supposed to be a Bible scholars. They study Bible, they teach Bible. ಈಗ ಫರಿಸಾಯರು ನೋಡ್ಬೇಕಂತಂದ್ರೆ ಅವರು ಬೈಬಲಿನ ತತ್ವಜ್ಞಾನಿಗಳಾಗಿದ್ರು, ಅವರು ಸತ್ಯವೇದವನ್ನು ಬೋಧಿಸುವಂತ ಬೋಧಕರಾಗಿದ್ರು. So they are asking Jesus, you are all Bible scholars, you are all theologians. Did you read what is written in Genesis 2nd chapter? ಯಾವಾಗ ಅವರು ಯೇಸು ಸ್ವಾಮಿಗೆ ಪ್ರಶ್ನೆ ಕೇಳಿದ್ರಲ್ಲ, ಯೇಸು ಸ್ವಾಮಿ ಏನಂತ ಹೇಳ್ತಿದ್ದಾನೆ? ಅರೆ ನೀವೆಲ್ಲ ದೊಡ್ಡ ಬೋಧಕರಲ್ಲ, ನೀವೆಲ್ಲ ಬೋಧನೆ ಮಾಡ್ತಿರಲ್ಲ, ನಿಮ್ಗೆ ಹಳೆ ಒಡಂಬಡಿಕೆಯಲ್ಲಿ ಏನು ಬರ್ತದಂತ ಗೊತ್ತಿಲ್ವಾ? That is okay. If he says what is in the Bible is fine. ಈಗ ಬೈಬಲಲ್ಲಿ ಏನಿದೆ ಅಂತ ಹೇಳಿದ್ರು ಪರವಾಗಿಲ್ಲ. Then he makes one more additional comment, conclusion for it. ಈಗ ಅಲ್ಲಿ ಇನ್ನೊಂದು ಮಾತು ಹೇಳಿ ಆ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾನೆ. Verse 6. 6ನೇ ವಚನ. 19th chapter, verse 6. ಮತ್ತಾಯ 19:6ನೇ ವಚನ. ಹೀಗಿರುವಲ್ಲಿ ಅವರು ಇನ್ನೂ
ಇವರೆಲ್ಲ ಒಂದೇ ಶರೀರವಾಗಿದ್ದಾರೆ. ಆದ್ದರಿಂದ ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು ಅಂದರು. Hallelujah. ಹಾಲೆಲೂಯಾ. This is not in Genesis, okay? ನೋಡ್ರಿ, ಈ ವಾಕ್ಯ ಆದಿಕಾಂಡದಲ್ಲಿ ಇಲ್ಲ. Hallelujah. What he says in Genesis, therefore I am saying they both are not to one. What God has done, no man separate. ಯೇಸಮ್ಮ ಏನು ಹೇಳ್ತಾ ಇದ್ದಾನೆ, ಆದಿಕಾಂಡದಲ್ಲಿ ಬರ್ದದಲ್ಲ, ಅವರೇನು ಇಬ್ಬರಲ್ಲ ಒಬ್ಬರಾಗಿದ್ದಾರೆ, ಏನು ದೇವರು ಕೂಡಿಸಿದ್ದಾನೆ ಅವರನ್ನು ಯಾವ ಮನುಷ್ಯನು ಅಗಲಿಸಬಾರ್ದು. These type of interpretations I can give 100 examples for you. ಈ ಥರವಾದಂಥ ಒಂದು ವಾಕ್ಯದ ವಿವರಣೆ 100ರಷ್ಟು ನಿಮಗೆ ನಾ ಕೊಡ್ಬೋದು. Hallelujah. Apostle Paul, he will tell something from Old Testament, then he will conclude it. This is our conclusion. ಅಪೊಸ್ತಲನಾದ ಪೌಲನು ಕೂಡ ಹಳೆ ಒಡಂಬಡಿಕೆಯಲ್ಲ ಒಂದು ವಿಷಯ ತಗೊಂಡು ಅದರಿಂದ ಆತನು ಆ ಒಂದು ಪ್ರಶ್ನೆಗೆ ಉತ್ತರ ಹೇಳ್ತಾ ಇದ್ದ. I told you, our church, everyone should plant a church. Every family should plant a church. ಅದಕ್ಕೆ ನಮ್ಮ ಸಭೆಯಲ್ಲಿ ಪ್ರತಿಯೊಬ್ಬರು ನೀವು ಒಂದು ಸಭೆಯನ್ನು ನೀವು ಪ್ರಾರಂಭ ಮಾಡಬೇಕು. That's why Tuesday, even though I am teaching a subject, I keep this in mind. I teach. ಅದಕ್ಕೆ ಮಂಗಳವಾರ ದಿವಸ ನಾನು ಒಂದು ವಿಷಯದ ಬಗ್ಗೆ ಕಲ್ತರೂ ಕೂಡ ಹೇಗೆ ನೀವು ವಾಕ್ಯವನ್ನು ಅರ್ಥ ಮಾಡಿಕೊಳ್ಬೇಕಂತ ಕಲಿಸ್ಕೊಡ್ತಾ ಇದ್ದೀನಿ. Very soon we'll start a course, church planting training. How to interpret Bible, how to interpret the parables. ಈಗ ಬೇಗನೆ ನಾವು ಹೇಗೆ ಸಭೆ ಸ್ಥಾಪನೆ ಮಾಡಬೇಕು ಅನ್ನುವಂಥ ಟ್ರೈನಿಂಗ್ ನಾವು ಪ್ರಾರಂಭ ಮಾಡಿ ಹೇಗೆ ನಾವು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಂಡು ಸಂದೇಶಗಳನ್ನು ಸಿದ್ಧಪಡಿಸಬೇಕಂತ ನಾವು ನಿಮಗೆ ಕಲಿಸ್ಕೊಡ್ತೀವಿ. As a child of God, I am happy you are coming, worshiping, listening, but you should learn to interpret Bible. ನೋಡ್ರಿ, ದೇವರ ಮಕ್ಕಳಾಗಿ ನನಗೆ ಸಂತೋಷ, ನೀವು ಬರ್ತಾ ಇದ್ದೀರಿ, ಆರಾಧನೆ ಮಾಡ್ತಾ ಇದ್ದೀರಿ, ವಾಕ್ಯ ಕೇಳಿಸ್ಕೊಳ್ತಾ ಇದ್ದೀರಿ. ಬಟ್ ಆದರೆ ನೀವು ಬೈಬಲ್ ಓದಿ ಆ ಬೈಬಲ್ ಹೇಗೆ ನೀವು ಅದನ್ನು ಅರ್ಥೈಸಬೇಕಂತ ಕಲ್ಕೊಳ್ಬೇಕು. Now what is the problem in Luke 11th chapter verse 42? ಈಗ ವಾಪಸ್ ನಾವು ಬಂದಾಗ ಲೂಕ 11ನೇ ಅಧ್ಯಾಯದ 11:42ನೇ ವಚನದಲ್ಲಿ ಇರುವಂತ ಸಮಸ್ಯೆ ಏನು? They were giving tithes. ಅವರೆಲ್ಲರೂ ದಶಮ ಭಾಗ ಕೊಡ್ತಾ ಇದ್ರು. That you are doing is okay, but love and justice they are not practicing. ಅಲ್ಲಿ ಯೇಸಮ್ಮ ಹೇಳ್ತಾ ಇದ್ದಾರೆ, ನೀವು ದಶಮ ಭಾಗ ಕೊಡೋದನ್ನು ಅಭ್ಯಾಸ ಮಾಡ್ತಾ ಇದ್ದೀರಿ, ಆದರೆ ಪ್ರೀತಿ ಮತ್ತು ನ್ಯಾಯವನ್ನು ನೀವು ಅಲ್ಲಿ ಅಭ್ಯಾಸ ಮಾಡ್ತಾ ಇಲ್ಲ. He didn't say don't give tithe. ಆತನಲ್ಲಿ ಹೇಳ್ತಾ ಇಲ್ಲ ದಶಮ ಭಾಗ ಕೊಡಬೇಡ ಅಂತ. You are giving tithe, that's good. Okay, you are doing it, that's okay. But what about love and justice? ಆತನ ಏನಂತ ಹೇಳ್ತಾ ಇದ್ದಾನೆ, ನೀವು ದಶಮ ಭಾಗ ಕೊಡ್ತಾ ಇದ್ದೀರಲ್ಲ, ಕೊಡ್ತಾ ಇದ್ದೀರಿ, ಅದು ಕೊಡೋದು ಒಳ್ಳೇದು, ಆದರೆ ಪ್ರೀತಿ ಮತ್ತು ನ್ಯಾಯದ ವಿಷಯ ಏನು? They were following only 50% Bible. ಅಂದ್ರೆ ಅವರು ಏನ್ ಮಾಡ್ತಾ ಇದ್ರು ಅಂದ್ರೆ ಬೈಬಲ್ ಅನ್ನ ಬರೀ 50% ಮಾತ್ರ ಅಲ್ಲಿ ನಡೆಸ್ಕೊಂಡು ಪಾಲಿಸ್ತಾ ಇದ್ರು. Hallelujah. You know what I'm saying is, not tithing is one part. Because you give tithe, it doesn't mean you can do whatever you want. ನೋಡ್ರಿ, ದಶಮ ಭಾಗ ಕೊಡುವಂಥದ್ದು ಒಂದು ಭಾಗ, ಆದರೆ ದಶಮ ಭಾಗ ಕೊಡ್ತಾ ಇದ್ದೀನಿ ಅಂತ ಅದು ಒಂದು ಪಾಲಿಸಿ, ಬೇರೆದೆಲ್ಲ ನಾವು ತಪ್ಪಿ ಏನ್ ಬೇಕು ಮನಸ್ಸು ಬಂದಂಗೆ ಮಾಡೋದು ಅದು ತಪ್ಪು. That is not honoring God. ಅದು ದೇವರನ್ನು ಗೌರವಿಸುವಂಥದ್ದು ಅಲ್ಲನೇ ಅಲ್ಲ. Hallelujah. Now coming back, he says tithe is the Lord. Tithe belongs to the Lord. ಈಗ ವಾಕ್ಯಕ್ಕೆ ಬರ್ಬೇಕಂತಂದ್ರೆ ದಶಮ ಭಾಗ ದೇವರಿಗೆ ಸೇರಿದ್ದು. Okay, we will read one more scripture, then I will close it. Mark 12th chapter. ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ verse 14 to 17. 14ರಿಂದ 17ನೇ ವಚನ. ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ. Can somebody read? Yeah, read it. ಇವರು ಬಂದು, ಬೋಧಕನೇ, ನೀನು ಸತ್ಯವಂತನು, ಯಾರಿಗೂ ಹೆದರದವನು, ನೀನು ಜನರ ಮುಖದೀಚೆಗೆ ಮಾತಾಡದೆ ದೇವರ ಮಾರ್ಗವನ್ನು ಸತ್ಯವಾಗಿ ಬೋಧಿಸುವನಾಗಿದ್ದೆ ಎಂದು ಬಂದೆವು. ಕೈಸರನಿಗೆ ತೆರಿಗೆ ಕೊಡುವುದು ಸರಿಯೋ ಸರಿಯಲ್ಲವೋ, ಕೊಡಬೇಕೋ ಬೇಡವೋ ಎಂದು ಆತನನ್ನು ಕೇಳಿದರು. ಆತನು ಅವರ ಕಪಟವನ್ನು ತಿಳಿದು, ನನ್ನನ್ನು ಯಾಕೆ ಪರೀಕ್ಷೆ ಮಾಡುತ್ತೀರಿ? ನನಗೆ ಒಂದು ಹಣವನ್ನು ತಂದು ತೋರಿಸಿರಿ ಅನ್ನಲು ಅವರು ತಂದರು. ಆಗ ಆತನು, ಈ ತಲೆಯು ಮುದ್ರೆಯು ಯಾರದು ಎಂದು ಕೇಳಿದ್ದಕ್ಕೆ ಅವರು, ಕೈಸರನದು ಅಂದರು. ಯೇಸು, ಕೈಸರನದು ಕೈಸರನಿಗೆ ಕೊಡಿರಿ, ದೇವರನ್ನು ದೇವರಿಗೆ ಕೊಡಿರಿ ಎಂದು ಹೇಳಿದನು. Now look at, close your Bibles, look at, okay. ಈ ಕಡೆ ಬೈಬಲ್ ಮುಚ್ಚಿ, ಈ ಕಡೆ ನನ್ನ ಕಡೆ ನೋಡ್ರಿ. Leviticus 27:20 says,
Tithe belongs to God. ಯಾಜಕಾಂಡ 27 27:20 says, tithe is the Lord's. 27-20 ವಚನ ಹೇಳ್ತದೆ, ದಶಮ ಭಾಗ ದೇವರಿಗೆ ಸಂಬಂಧಪಟ್ಟಿದ್ದು. Look here. ಈ ಕಡೆ ನೋಡ್ರಿ. Now again they want to trouble Jesus. ಈಗ ಇಲ್ಲಿ ನೋಡ್ಬೇಕಂದ್ರೆ ಈ ಫರಿಸಾಯರು ಮತ್ತೆ ಯೇಸುವಿಗೆ ಸತಾಯಿಸ್ಬೇಕಂತ Whether we should pay tax or not. ಅವ್ರು ಕೇಳ್ತಾ ಇದ್ದಾರೆ, ನಾವು ಅಲ್ಲಿ ಸುಂಕ ಕಟ್ಟಬೇಕಾ ಇಲ್ಲ. If he says no, means you will go tell the king, this fellow is saying don't pay tax, put him in jail. ಈಗ ಯೇಸು ಅವ್ರಿಗೆ ಇಲ್ಲ ಕಟ್ಟೋದು ಸರಿಯಲ್ಲ ಅಂತ ಹೇಳಿದ್ರೆ, ಸುಂಕ ಕಟ್ಟೋದು ಸರಿ ಇಲ್ಲ ಅಂತಂದ್ರೆ ಅಲ್ಲಿ ಹೋಗಿ ಅವರು ರೋಮ ಅವ್ರಿಗೆ ಹೇಳ್ತಿದ್ರು, ನೋಡಿ ಯೇಸುಸ್ವಾಮಿ ಹಿಂಗೆಲ್ಲ ತಪ್ಪು ಕಲಿಸ್ತಾ ಇದ್ದಾರೆ. He is very clear how to deal with them. ಈಗ ಯೇಸುಸ್ವಾಮಿ ಬಹಳ ಸ್ಪಷ್ಟವಾಗಿ ಅವ್ರನ್ನ ಹೇಗೆ ಸರಿಪಡಿಸ್ಬೇಕಂತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. Give one coin, he told. ಅವಾಗ ಯೇಸುಸ್ವಾಮಿ ಹೇಳಿದೇನಂತಂದ್ರೆ, ಒಂದು ನಾಣ್ಯ ಕೊಡು. Oh, look here. ಈ ಕಡೆ ನೋಡ್ರಿ. Then he's asking, tell whose inscription is there in this. ಅವಾಗ ನಂದು ನಾಣ್ಯ ಕೊಡು ಅಂದಾಗ ಅದ್ರ ಮೇಲೆ ಯಾರ ತಲೆ ಇದೆ, ಮುದ್ರೆ ಇದೆ ಅಂತ ಕೇಳ್ತಾನೆ. I really don't know. You know, after I become pastor, I understood something. Whenever people want to give offering, they'll ask for my Bible. Pastor, Bible kodri. They will keep offering in the Bible. ನನಗೆ ಗೊತ್ತಿಲ್ಲ, ಆದರೆ ಬಟ್ ಎಲ್ಲೆಲ್ಲೋ ಯಾರಾದ್ರೂ ಕಾಣಿಕೆ ಕೊಡ್ಬೇಕಂದ್ರೆ ಬೈಬಲ್ ಕೇಳ್ತಾರೆ. ಯಾಕಂದ್ರೆ ಅವ್ರ ಕಾಣಿಕೆ ಬೈಬಲಲ್ಲಿ ಇಟ್ಟು ಕೊಡ್ತಾರೆ. Hello, have you ever seen it? ನೀವೆಲ್ಲಾದ್ರೂ ನೋಡಿದ್ದೀರಾ? ಕೈಯಲ್ಲಿ ಕೊಡಬೇಡ, ಎಲ್ಲಿ ಕೊಡಬೇಕು? Because they think money we should not touch. ಅದು ಕೈಯಲ್ಲಿ ಕೊಡಬೇಡ ಅಂತಂದು, ಯಾಕಂದ್ರೆ ಅವ್ರು ಯೋಚನೆ ಮಾಡ್ತಾರೆ ಹಣನ ನಾವು ಕೈಯಿಂದ ಮುಟ್ಟಬಾರ್ದು. They will carry in the hand, I should not touch in the hand. ಅವ್ರ ಕೈಯಲ್ಲಿ ಹಿಡ್ಕೋತಾರೆ, ಆದ್ರೆ ನಾನು ಕೈಯಲ್ಲಿ ಮುಟ್ಟಬಾರ್ದು. Money is evil. Hand is only Bible, no? Bible is big. ಯಾಕಂದ್ರೆ ಹಣ ಅನ್ನುವಂಥದ್ದು ಅದು ದುಷ್ಟತನ ಆಗಿದೆ, ಅದಕ್ಕೆ ಬೈಬಲ್ ಅಲ್ಲಿ ಇಡಬೇಕು, ಅದು ಕೈಯಿಂದ ಮುಟ್ಟಬಾರ್ದು. Okay, you give me in the Bible, okay. Tomorrow if I go to Kirana shop, can I take Bible and go? And tell them take money from my Bible. ಈಗ ನೀನು ಬೈಬಲ್ ನಲ್ಲಿ ಇಟ್ಟು ಕೊಡ್ತೀವಿ, ಪರವಾಗಿಲ್ಲ. ಈಗ ಅದೇ ಪೈಸಾ ನಾನು ಹೋಗಿ ರೇಷನ್ ದುಕಾನಿಗೆ ಹೋದ್ರೆ ಅಲ್ಲಿ ಬೈಬಲ್ ತಗೊಂಡು ಹೋಗಿ ಕೊಡ್ಬೇಕೇನು, ಅದ್ರ ಕೊಡ್ಬೇಕು ಅಂತ ತಗೋರಿ, ನಾ ಮುಟ್ಟಲ್ಲ ತಗೋರಿ. That fellow will laugh at me. ಈಗ ನಾನು ಅದು ಪೈಸಾ ಮುಟ್ಟಲ್ಲ, ಪೈಸಾ ಎಲ್ಲ ದುಷ್ಟತನ ಅಂತಂದು ಅವ್ರಿಗೆ ಹೇಳಿದ್ರೆ ಅವ್ರು ನಗ್ತಾರಲ್ಲ. Jesus touched it. ಆದ್ರೆ ಯೇಸು ಸ್ವಾಮಿ ನೋಡ್ರಿ ಅದನ್ನ ಮುಟ್ಟಿದನು. And he knows what is inside. ಈಗ ಯೇಸು ಸ್ವಾಮಿ ಆ ನಾಣ್ಯ ಮುಟ್ಟಿ ಆತನಿಗೆ ಗೊತ್ತಿತ್ತು ಏನಾದ. whose picture is there, see it. ಅದು ನಾಣ್ಯನ ಕೈಯಲ್ಲಿ ತಗೊಂಡು ಯೇಸು ಸ್ವಾಮಿ ಅವ್ರಿಗೆ ಕೇಳಿದ್ನೇನಂದ್ರೆ, ಇದ್ರ ಮೇಲೆ ಯಾರ ತಲೆ ಮುದ್ರೆ ಇದೆ? He says Caesar's picture. Then what belongs to Caesar, give to Caesar. ಅವಾಗ ಅವ್ರು ಹೇಳಿದ್ರು ಕೈಸರಂದು ಮುಖ ಮುದ್ರೆ ಆದ ಅಂತಂದಾಗ, ಓಕೆ ಕೈಸರನ್ ಕೊಡ್ರಿ. Then what belongs to the Lord, give to the Lord. ಆಮೇಲೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ದೇವರಿಗೆ ಯಾವುದು ದೇವ್ರಿಗೆ ಸಂಬಂಧಪಟ್ಟಿದ್ದು ದೇವರಿಗೆ ಕೊಡ್ರಿ. Say what belongs to the Lord, give to the Lord. What belongs to the Lord, gives to the Lord. ದೇವರಿಗೆ ಸಂಬಂಧಪಟ್ಟಿದ್ದು ದೇವರಿಗೆ ಕೊಡಬೇಕು, ದೇವರಿಗೆ ಸಂಬಂಧಪಟ್ಟಿದ್ದು ದೇವರಿಗೆ ಕೊಡು. What Leviticus 27 chapter said? ಈಗ ಯಾಜಕಾಂಡ 27ನೇ ಅಧ್ಯಾಯ ಏನಂತ ಹೇಳ್ತು? Tithe belongs to God. ದಶಮ ಭಾಗ ದೇವರಿಗೆ ಸಂಬಂಧಪಟ್ಟಿದ್ದು. So Jesus says tithe belongs to God, give to God. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು ದಶಮ ಭಾಗ ದೇವರಿಗೆ ಸಂಬಂಧಪಟ್ಟಿದ್ದು, ಅದಕ್ಕೆ ದೇವರು ಕೊಡ್ರಿ. Hallelujah. Hallelujah. Big subject, so many things are there. ಬಹಳ ದೊಡ್ಡದಾದಂತ ವಿಷಯ ಇಷ್ಟೊಂದು ಇದೆ. We will continue next week. ನಾವು ಮುಂದಿನ ವಾರ ಮುಂದುವರಿಸೋಣ ಅಂತ. Again I'm saying it's only a principle. ಮತ್ತೆ ನಾನು ಹೇಳ್ತಾ ಇದ್ದೀನಿ, ಇದು ಒಂದು ನಿಯಮ ಮಾತ್ರ. Principle of honoring him and enjoying the blessings. ಈ ನಿಯಮ ಏನಂದ್ರೆ ದೇವರನ್ನು ಗೌರವಿಸಿ ಆಶೀರ್ವಾದಗಳನ್ನು ಆನಂದ ಪಡುವಂಥದ್ದು. Lord, you have given me, I am honoring you. ಏನಂತ ಹೇಳ್ತಾ ಇದ್ದೀವಿ? ದೇವರೇ ನೀನು ನನಗೆ ನೀ ನನಗೆ ಕೊಟ್ಟಿದ್ದಿ, ಅದರಿಂದ ನಾನು ನಿನಗೆ ಗೌರವಿಸ್ತಾ ಇದ್ದೀನಿ. We will explore more next week. ಇನ್ನೂ ಹೆಚ್ಚಾಗಿ ನಾವು ಇದು ಕುರಿತಾಗಿ ನಾವು ಮುಂದಿನ ವಾರ ಕಲಿಯೋಣ ಅಂತ. Shall we all stand up? ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. Shall we all stand up? Just lift up our hands. ನಾವೆಲ್ಲರೂ ನಮ್ಮ ಕೈಗಳನ್ನು ಎತ್ತೋಣ ಅಂತ. God is so good. ದೇವರು ಎಷ್ಟು ಒಳ್ಳೆಯ ಆತನಾಗಿದ್ದಾನೆ. He has given us all the blessings. ಆತನು ನಮಗೆ ಎಲ್ಲಾ ಆಶೀರ್ವಾದಗಳನ್ನು He ಕೊಟ್ಟಿದ್ದಾನೆ. wants us to live in His abundance. ಆತನ ಶ್ರೀಮಂತಿಕೆಯಲ್ಲಿ, ಆತನ ಅಭಿವೃದ್ಧಿಯಲ್ಲಿ, ಹೆಚ್ಚಳದಲ್ಲಿ ನಾವು ಜೀವಿಸಬೇಕಂತ ದೇವರು ಬಯಸ್ತಾನೆ. Maybe your money has not come. ನಿಮ್ಮ ಹಣ ನಿಮ್ಮ ಕೈಯಲ್ಲಿ ಇರ್ಲಿಕ್ಕಿಲ್ಲ. Maybe somebody is holding it. ಯಾರೋ ಅದನ್ನು ಹಿಡ್ಕೊಂಡಿರ್ಬೋದು. It is yours. ಆದರೆ ಅದು ನಿಮ್ಮದಾಗಿದೆ. It will come.
ಅದು ಬರೇ ಬರ್ತದೆ. When you honor Him, ಯಾವಾಗ ನೀವು ದೇವರನ್ನು ಗೌರವಿಸ್ತೀರಿ, I tell you, honor Him with your tithes, honor Him with your substance. ನಾನು ಅದಕ್ಕೆ ನಿಮಗೆ ಹೇಳ್ತೀನಿ, ದೇವರನ್ನು ನಿಮ್ಮ ದಶಮ ಭಾಗ ಮತ್ತು ನಿಮ್ಮ ಆದಾಯ ಸಂಬಳದಿಂದ ಹಣದಿಂದ ಆತನಿಗೆ Honor ಗೌರವಿಸಿ. Him in your decisions. ಮತ್ತು ನಿಮ್ಮ ನಿರ್ಧಾರದಲ್ಲಿ ಕೂಡ ಆತನಿಗೆ ಗೌರವ Honor ಸಲ್ಲಿಸಿ. Him everywhere. You honor Him, it will come back. ಆತನನ್ನು ಪ್ರತಿ ಒಂದೊಂದು ಸ್ಥಳದಲ್ಲಿ ಸ್ಥಿತಿಯಲ್ಲಿ ಗೌರವಿಸ್ರಿ. ಆವಾಗ ನಿಮಗೆ ಸಂಬಂಧಪಟ್ಟಿದ್ದು ನಿಮ್ಮ ಕೈಲಿ ವಾಪಸ್ ಬರ್ತದೆ. Honor Him, whatever possible, honor Him. ಯಾವುದೇ ಪರಿಸ್ಥಿತಿಯಲ್ಲಿ ಎಂಥದೇ ಆ ಸ್ಥಿತಿಯಲ್ಲಿ ಕೂಡ ಆತನನ್ನು ಗೌರವಿಸ್ರಿ. Our first preference is God. ಯಾಕಂದ್ರೆ ಮೊಟ್ಟ ಮೊದಲನೇ ಪ್ರಥಮವಾದಂಥ ಒಂದು ಆಯ್ಕೆ ಅದು ದೇವರಾಗಿದ್ದಾನೆ. All the blessings will follow us. ಆವಾಗ ಎಲ್ಲಾ ಆಶೀರ್ವಾದಗಳು ನಮ್ಮನ್ನು ಹಿಂಬಾಲಿಸ್ತವೆ. Father, we pray in the name of Jesus. ತಂದೆ ಯೇಸುವಿನ ಹೆಸರಲ್ಲಿ ನಾವು ಪ್ರಾರ್ಥಿಸ್ತೇವೆ. I pray all that money which they are supposed to receive, I release it in the name of Jesus. ನಾನು ಪ್ರಾರ್ಥಿಸ್ತೇನೆ, ಇವರಿಗೆ ಸಿಗಬೇಕಾಗಿರುವಂತ ಎಲ್ಲ ಹಣವನ್ನು ಯೇಸುವಿನ ಹೆಸರಿನಲ್ಲಿ ಬಿಡುಗಡೆ ಮಾಡ್ತೇನೆ. I declare their bank accounts will be plenty in the name of Jesus. ನಾನು ಘೋಷಿಸ್ತೇನೆ, ಅವರ ಬ್ಯಾಂಕ್ ಖಾತೆ ಅದು ಹೆಚ್ಚಾಗಿರ್ತದೆ ಯೇಸುವಿನ ಹೆಸರಿನಲ್ಲಿ. Their cupboards will overflow in the name of Jesus. ಅವರ ಕಬೋರ್ಡ್ಗಳು ತುಂಬಿ ತುಳುಕ್ತವೆ ಯೇಸುವಿನ They will not ಹೆಸರಿನಲ್ಲಿ. borrow, lend to many nations. ಅವರು ಸಾಲ ಕೊಡಲ್ಲ, ಆದ್ರೆ ಇಷ್ಟೊಂದು ಜನಾಂಗಗಳಿಗೆ ಅವರು ಸಾಲ ಕೊಡ್ತಾರೆ. Thank you, you are a promise keeping God. ದೇವರೇ ವಂದನೆ, ನೀನು ವಾಗ್ದಾನಗಳನ್ನು ನೆರವೇರಿಸುವಂತ They will ದೇವರಾಗಿದ್ದೀಯ. live your word now this month. Now they will live your word. They'll enjoy the blessings this month. In Jesus' name we thank you. ಈ ಒಂದು ತಿಂಗಳಲ್ಲಿ ಅವರು ನಿನ್ನ ವಾಕ್ಯದ ಅನುಸಾರವಾಗಿ ನಡೆದು ನಿನ್ನ ಎಲ್ಲ ಆಶೀರ್ವಾದಗಳನ್ನು ಆನಂದಿಸ್ತಾರೆ. ಯೇಸುವಿನ ಹೆಸರಲ್ಲಿ ವಂದಿಸ್ತೇವೆ. Amen. ಆಮೇನ್. Amen.